ನಮಗೇನಾಗೈತಿ ಭಯ ಕಂಪನ ಹೆದರಿಕೆ ಆಗೈತೆಲ್ಲ. ಓಡ್ಯಾನ ನಡಗಾಕತ್ತೇನ ಯಾಕೋ ಐತೇನಲ್ಲಿ ಭಯ ಕಂಪನಾದಿಗಳು ಅದಾವಲ್ಲ. ತಾನು ಪ್ರತ್ಯಕ್ಷ ಅಯ್ಯೋ ಭಯದಿಂದ ಏನ್ ಮಾಡ್ತಾನ, ನಾವಂಜಿದಾಗ ನಿಜವಾದ ಸರ್ಪವನ್ನ ನೋಡಿದಾಗ ಇದ್ರಾಗ ಸರ್ಪ ಐತಂತ ತಿಳ್ಕೊಂಡೇವಲ್ಲ ಭ್ರಾಂತಿಯಿಂದ. ಅಲ್ಲಿ ಐತಿ ನಾವು ಇಲ್ಲವೇ ಇಲ್ಲ. ನಸುಗತ್ತಲೆಯಲ್ಲಿರೋ ಹೋಗಿ ಆ ಬೆಳಕನ್ನ ತೆಗೆದುಕೊಂಡು ಆ ಹಗ್ಗದ ತುಂಡನ್ನ ನೋಡಿದಾಗ ಹಗ್ಗ ಐತಿನಲ್ಲಿ, ಹಗ್ಗಿಲ್ಲಲ್ಲ. ಅದರಂತೆ ಎಲ್ಲವೂ ಏನದವ ತೋರಿಕೆ ಮಾತ್ರ, ಮಿಥ್ಯೆಯಾದ ಪದಾರ್ಥಗಳು ತ್ರಿಕಾಲದಲ್ಲಿ ಅಂದ್ರ ತೋರುವುದಕ್ಕಿಂತ ಪೂರ್ವದಲ್ಲಿ, ತೋರುವ ಕಾಲದಲ್ಲಿ, ಮತ್ತ ಅಧಿಷ್ಠಾನ ಜ್ಞಾನವಾದ ನಂತರದಲ್ಲಿ ಇರುವುದೇ ಇಲ್ಲ. ಯಾವಾಗೂ ಇಲ್ಲವೇ ಇಲ್ಲವು ಕರೆ. ನಾವು ವಿಚಾರ ಮಾಡಿ ನೋಡಿದಾಗ ಅವೇನಿಲ್ಲ, ಇಲ್ಲವೇ ಇಲ್ಲಲ್ಲ. ಆ ಅನುಭವದಲ್ಲಿ ಬರ್ತೈತಲ್ಲ, ಹಾಗೆ ತೋರುವ ಮಿಥ್ಯೆಯಾದ ಪದಾರ್ಥಗಳು ಇರುವುದಿಲ್ಲ. ಅದಕ್ಕಪ್ಪ ಇದು ಜಗತ್ತೇನೈತಿ ಸತ್ಯವಾಗಿಲ್ಲ. ಯಾವ ಹೊತ್ತಿನಲ್ಲಿ ಇದು ಕೈ ಬಿಟ್ಟು ಹೋಗತ್ತಲ್ಲ, ಈ ನಮ್ಮ ಶರೀರನ ಸತ್ಯವಾಗಿ ಐತೇನು ಐತಿ? ಇದೊಂದಿನ ಕೈ ಬಿಟ್ಟು ಹೋಗತ್ತಲ್ಲ. ಮೊದಲ ಹೆಂಗಿತ್ತು ವಿಕಾರ ಹೊಂದುವ ಈ ದೇಹ, ಮೊದಲ ಬಾಲಕ ಇತ್ತ, ಯೌವನಕ್ಕ ಬಂತ, ಈಗ ವೃದ್ಧಾವಸ್ಥೆಗೆ ಬಂದತಿ, ಮುಪ್ಪಾಸ್ತಿ ಬಂದತಿ. ಯಾವ ಹೊತ್ತಿನಲ್ಲಿ ಕೈ ಬಿಟ್ಟು ಹೋಗತ್ತೋ ಅದು ಸತ್ಯವಾಗಿ ಇರ್ಬೇಕಾಗಿತ್ತ. ಸತ್ಯವಾಗಿ ಐತೇನದು? ಇಲ್ಲವೇ ಇಲ್ಲ. ಅದಕ್ಕಾಗಿ ನಾವೇನ್ ಮಾಡ್ಬೇಕಂತಂದ್ರ ಇದು ಸತ್ಯವಾಗಿರುವುದಿಲ್ಲ ಅಂತ ಹೇಳಿ ತಿಳಿದುಕೊಂಡು ನಮ್ಮ ಅನುಭವದೊಳಗ ಆ ಜ್ಞಾನ ಮಾಡ್ಕೋಬೇಕಾದ್ರೆ ಎಲ್ಲಿ ಅಂತಂದ್ರೆ ಅನುಭವಕ್ಕೆ. ಆ ಸದ್ಗುರುನಾಥರು ಆ ಜ್ಞಾನವನ್ನ ಪ್ರತ್ಯಕ್ಷವಾಗಿ ಈ ಜಗತ್ತು ತೋರ್ತತಲ್ಲ, ಹಂಗ ತೋರಿಸುವ ಸಾಮರ್ಥ್ಯ ಇಲ್ಲ. ಅಂತಿರ್ತಾರ, ಏ ಸಿಹಿ ಹಂಗೈತಿ ಅಂತಾರ. ಸಿಹಿ ಬಾಳ ಸಿಹಿ ಆಗೈತಪ್ಪ, ಸಕ್ಕರೆ ಸಿಹಿ ಐತಿಲ್ಲ, ಹಣ್ಣಿನಲ್ಲಿ ರುಚಿ ಐತಿಲ್ಲ, ಬೆಲ್ಲದಲ್ಲಿ ರುಚಿ ಐತಲ್ಲ, ಬೆಲ್ಲದಲ್ಲೇ ರುಚಿ ಐತಿ. ಹಂಗಾರ ರುಚಿ ಹಂಗೈತಿ ತೆಗದ್ ತೋರ್ಸ್ರಿ ಅಂತಂದ್ರ ತೆಗದ್ ತೋರ್ಸಾಕತಿ, ತಿಂದಾಗ ಗೊತ್ತಾಕತಿ ಏ ಹೆಂಗೈತಪ್ಪ, ಏ ಸಿಹಿ ಐತಿ, ಹೆಂಗ ಸಿಹಿ ಐತಿ ಅದೊಂದಿಷ್ಟು ತೆಗದ್ ನಾನು ತೋರ್ಸಂದ್ರ ತೋರ್ಸಾಕತ್ತೇನು. ಸಿಹಿ ಐತಂತ ಹೇಳಬಹುದು ಕರೆ, ಆದ್ರ ಸಿಹಿಯನ್ನ ಆ ರುಚಿಯಾದ ಅನುಭವವನ್ನ ಈ ಅಡಿಗೆ ಹೆಂಗ್ ಮಾಡ್ಯಾಳವ, ಏ ಬಾ ಚಂದ ಮಾಡ್ಯಾಳ. ಹೆಂಗ್ ಮಾಡ್ಯಾಳ ಅಂತಂದ್ರ ಉಂಡವನಿಗೆ ಗೊತ್ತಲ್ಲದೆ ಉಣ್ಣಲಾರದವನಿಗೆ ಹೆಂಗಿತ್ತು ಅದ ಅಡಿಗೆ ರುಚಿ, ಅದರೊಂದಿಷ್ಟು ನನಗೆ ಹೇಳಂತಂದ್ರ ಹೇಳುವ ಸಾಮರ್ಥ್ಯ ನಮಗೈತೆ. ಅದಕ್ಕೆ ಇದೆಲ್ಲವೂ ಏನಿದೆ ಅಂತಂದ್ರ ಅನುಭವಕ್ಕೆ ವೇದ್ಯ ಅಲ್ಲದೆ ಆ ಅನುಭವದಿಂದಲೇ ನಾವೇನ್ ಮಾಡ್ಬೇಕಾಗೈತಿ, ಅದನ್ನ ತಿಳ್ಕೋಬೇಕಾಗೈತಲ್ಲ. ಅದಕ್ಕಾಗಿ ಮಿಥ್ಯೆಯಾದ ಪದಾರ್ಥ ಇರುವುದೇ ಇಲ್ಲ. ಅವು ಏನ್ ಮಿಥ್ಯೆ ಏನದವಲ್ಲ, ಸುಳ್ಳಾಗಿದವಲ್ಲ. ಏನಂತ ಹೇಳಿದ್ರು, ಹಗ್ಗದಲ್ಲಿ ಹಾವ, ಸಿಂಪಿಯಲ್ಲಿ ಬೆಳ್ಳಿ, ಆ ಮರಳು ಭೂಮಿಯಲ್ಲಿ ತೋರುವ ಮೃಗಜಲ, ಇವು ಯಾವಾಗಲೂ ಯಾವ ಕಾಲದಲ್ಲಿ ನಾವು ವಿಚಾರ ಮಾಡಿದರೂ ಅವು ಏನಿಲ್ಲ, ಸತ್ಯವಾಗಿ ಇಲ್ಲ. ಆ ನಿಶ್ಚಯವೇ ಪದಾರ್ಥದ ಬಾಧ. ನೋಡಪ್ಪ, ನಿನಗೆ ಸತ್ಯವಾಗಿ ತೋರ್ತಿದ್ವಲ್ಲ, ಆ ಸತ್ಯವಾಗಿ ತೋರುವಂತ ಅವು ಮಿಥ್ಯೆ ಅಂತ ತಿಳಿದು ನೀನು ವಾದ ಮಾಡು. ವಾದ ಮಾಡ ಎಲ್ಲಾರ ಹೋತೇನದು? ಹಗ್ಗದಲ್ಲಿ ತೋರುವ ಹಾವು ಏನಾರು ಬಡಿಗಿಲೆ ಏನಾರು ಬಡದ್ ಸಾಯ ಹೊಡದೇನು? ಅದಿಲ್ಲ. ಯಾವ್ದಾರ ತಗೊಂಡು ಹೊಡೆದೇನದನ? ಇಲ್ಲ. ಅದ್ ಹಂಗ ನೀ ವಿಚಾರ ಮಾಡಿದಾಗ ಅದ್ರಾಗ ಇಲ್ಲ ಅಂತ ತೋರೈತಲ್ಲ, ಅದಕ್ಕೇನಂತ ತಿಳ್ಕೊ, ಬಾಧ. ಅದುವೇ ನಿವೃತ್ತಿ ಅಂತೇಳಿ. ಬಾಧ ಮತ್ತ ನಿವೃತ್ತಿ ಎರಡು ಅಲ್ಲೇ ಹೇಳಿದ್ರಲ್ಲ. ಅದಕ್ಕೆ ಹೀಗೆ ಅಧಿಷ್ಠಾನವಾದ ಪರಬ್ರಹ್ಮ ಜ್ಞಾನವಾದ ಮೇಲೆ ತೋರುವ ಈ ಪ್ರಪಂಚದ ಬಾಧ ತೋರ್ತತ. ನಮ್ಮ ನಿಜವಾದ ಆ ಆತ್ಮದ ಸ್ವರೂಪದ ಜ್ಞಾನ ನಮಗಾತಂದ್ರ ಇದೇನಕತ್ತಂದ್ರ ಬಾಧವಾಗಿ ತೋರ್ತದ. ಅದಕ್ಕೆ ನಾವು ಹಂಗ ನಿಶ್ಚಯ ಮಾಡ್ಬೇಕಂತ, ತೋರಿದರೂ ಇದೇನಿಲ್ಲ, ಸತ್ಯವಾಗಿ ಇರುವುದಿಲ್ಲ ಅಂತೇಳಿ ನಾವೆಲ್ಲರೂ ನಿಶ್ಚಯ ಮಾಡ. ಅಜ್ಞಾನ ಮತ್ತು ಜನ್ಮ ಮರಣಾದಿಗಳು ಮಿಥ್ಯಾ ಅಂತ ನಿಶ್ಚಯ ಮಾಡೋ ಸಂಬಂಧ ಇಷ್ಟೆಲ್ಲ ದೃಷ್ಟ. ಹೌದು, ಮತ್ತೆ ಇಲ್ಲಿಕ ಗೊತ್ತಾಗುದಿಲ್ಲ. ಹೌದ್ರಿ, ನೀವ್ ಹೇಳಿದ್ರಿ, ನೀವ್ ಮಿಥ್ಯಾ ಅಂತ ಹೆಂಗ ತಿಳ್ಕೊಲಿ, ಬಾದ್ ಅಂತ ಹೆಂಗ ತಿಳ್ಕೊಲಿ? ಈ ಜಗತ್ತ ಕಾಣ್ತೈತಲ್ಲ,
ಇದನ್ನ ಹೆಂಗ ನಾ ತಿಳ್ಕೊಲಿ ಅಂತಂದ್ರ ಈ ರೀತಿಯಾಗಿ ತೋರ್ತದಪ್ಪ, ತೋರಿದ್ರು ಅದೇನಿಲ್ಲ ಸತ್ಯವಾಗಿರುವುದಿಲ್ಲ ಅಂತ ಹೇಳಿ ನೀ ತಿಳ್ಕೊ ಅಂತ ಹೇಳಿ ಹೇಳಿದ್ರಲ್ಲ. ಅದಕ್ಕ ಅನುಭವ ಉಂಟಾಗಿ ಜೀವನ ಏನಕ್ಕನ ಆವಾಗ ತನ್ನ ಆತ್ಮ ಆನಂದದ ಸುಖಿ ಆದಾಗ ಪರಮಾನಂದದ ಸುಖ ಅವಾಗಂತ. ಯಾಕಂದ್ರ ಇಲ್ಲದ ವಸ್ತು ಐತಂತ ತಿಳ್ಕೊಂಡು ಇದುವೇ ಸತ್ಯ ಅಂತ ತಿಳ್ಕೊಂಡು ನಾವೇನ್ ಮಾಡೇವಿ, ಎಲ್ಲರೂ ದುಃಖಿಗಳಾಗ್ಯವಲ್ಲ. ಅದಕ್ಕಪ್ಪ ಈ ಪಂಚಮಹಾಭೂತಗಳಿಂದ ಶರೀರ ನೀನಲ್ಲ, ಮನ ಬುದ್ಧಿಗಳು ನೀನೆಲ್ಲ, ನೀ ಏನ್ ತಿಳ್ಕೊಂಡಿಲ್ಲ ಈ ಯಾವ ನಿನ್ನೂ ಅಲ್ಲ, ಎಲ್ಲದಕ್ಕೂ ಅಧಿಷ್ಠಾನ ಸ್ವರೂಪನಾದ ಆತ್ಮ ಸ್ವರೂಪ, ಆ ಸ್ವರೂಪ ನಿನ್ನ ಸ್ವರೂಪ, ಅದನ್ನ ನೀ ತಿಳ್ಕೊ ಅಂತೇಳಿ ಅಂದಾಗ ಅವಾಗ ಜೀವ ಏನಕ್ಕನ ಪರಮ ಸುಖಿ ಅಕ್ಕನಲ್ಲ. ಇನ್ನ ಪರಮ ಪ್ರೇಮದ ವಿಷಯ ಪರಮಾನಂದವಾಗಿದೆ ಅಂತನೂ ಹೇಳಿದ್ರು. ಆ 8ನೇ ಟಿಪ್ಪಣಿ ಬಂದತ್ತಲ್ಲ, ಅದಕ್ಕೇನಂದ್ರು ಪರಮ ಪ್ರೇಮದ ವಿಷಯ ಪರಮಾನಂದವಾಗಿದೆ, ಅದುವೇ ಆನಂದ ಶುದ್ಧಾತ್ಮ ಚೈತನ್ಯ. ಅದು ನಮ್ಮ ನಿಮ್ಮೆಲ್ಲರ ಸ್ವರೂಪ ಅಂತ ನಾವು ನಿಶ್ಚಯ ಮಾಡಬೇಕಂತ ಏನ್ರಿ. ಅದಕ್ಕ ಇಲ್ಲೇನ್ ಹೇಳಿದ್ರು, ಆ ಕಂಠಾಭರಣ ನ್ಯಾಯದಂತೆ ನಿತ್ಯ ಪ್ರಾಪ್ತವಾಗಿರುವುದರ ಪ್ರಾಪ್ತಿ ಅಂತ ಹೇಳಿದ್ರು. ಅದಕ್ಕ ಹೇಳಿದ್ರಲ್ಲ, ಹೆಣ್ಣ ಮಗಳು ತಾನು ನತ್ತನ್ನ ಕಳ್ಕೊಂಡಂಗಾಗಿತ್ತು, ಸ್ನಾನ ಮಾಡುವಾಗ ಆ ತಾಳಿನಲ್ಲಿ ಕಟ್ಟಿದ್ಳು. ಅವಾಗ ಜ್ಯೋತಿಷ್ ಕಡೆ ಹೋದಾಗ ನನ್ನತ್ತ ನಾ ಕಳ್ಕೊಂಡಿದ್ದೆ ಅಂತ ಹೇಳಿ ತಿಳ್ಕೊಂಡಿದ್ಳು. ಇಲ್ಲವ ಐತ್ ಅಂತ ಹೇಳಿದವ. ಹೇಳಿದಾಗ ಸಂತೋಷ ಆತಲ್ಲ. ಹಂಗಾರ ಅವನ್ನೆಲ್ಲ ಜ್ಯೋತಿಷ ಪಂಚಾಂಗ ಪೂಜೆ ಮಾಡಿ ಪಂಚಪಳಾರ ತರಿಸಿ ದಕ್ಷಿಣ ಇಡಿಸಿ ಅದನ್ನ ಪೂಜೆ ಮಾಡಿ ಅವ ಕಣ್ಣು ಹಿಡಿದಾಗ ಏನಂದ, ನೋಡು ಅಯ್ಯೋ ನಂದು ಇಲ್ಲೇ ಐತ್ ಅಂತ ಹೇಳಿ ತಿಳ್ಕೊಂಡವ. ಪರಮಾನಂದ ಇದ್ದಿದ್ದಿಲ್ಲ ಅನ್ನೋದು ಮೊದಲ ಇತ್ತು, ಇದ್ದಿದ್ದು ಮರ್ತಂಗಾಗಿತ್ತಲ್ಲ, ಮರತಂತೆ ಆದಿದ್ದಕ್ಕೆ ದುಃಖ ಆಗಿತ್ತಲ್ಲ. ಇನ್ ನನ್ನ ಗಂಡ ಬೋತಾನಂತೇಳಿ ನಾ ಏನಾರ ಮಾಡಿ ನನ್ನತ್ತು ಎಲ್ಲಿ ಐತಿ ಅಂತ ಹುಡುಕಬೇಕಂತ ಮರವಿಯಿಂದ ಅದು ಕಳೆದತ್ತೇನು, ಕಳೆದೇ ಇಲ್ಲ, ಮರವೆಯಿಂದ ಆ ಕಳೆದಂತೆ ಆಗಿತ್ತಲ್ಲ, ಅದಿದ್ದಿದ್ದನ. ಹಾಗೆ ಇದು ನಿತ್ಯ ಪ್ರಾಪ್ತವಾಗಿರುವ ಪ್ರಾಪ್ತಿ ಅಂತ ಹೇಳಿದ್ರಲ್ಲ. ಅದಕ್ಕ 10ನೇ ಟಿಪ್ಪಣಿ, ಜೀವನದಲ್ಲಿ ನಾನು ಕರ್ತ ಭೋಕ್ತ ಇರುವೆನು, ಇಂಥ ತಾನಲ್ಲದ ಅನೇಕ ಭಾವಗಳದವಲ್ಲ, ಇಂಥ ಎಲ್ಲಾ ಭಾವಗಳನ್ನ ಬಿಟ್ಟು, ನಾ ಕರ್ತ ಅಂದ್ರೆ ನಾನು ಮಾಡುವವ, ನಾನು ಭೋಗಿಸುವವ. ಈಗ ನಾವೇನ್ ತಿಳ್ಕೊಂಡೇವಿ, ನಾವು ಮಾಡುವ ಸಾಮರ್ಥ್ಯ ನಮಗೇನಿದೆ ಈ ಜಗತ್ತಿನಲ್ಲಿ, ಮಾಡಕ್ಕೇನಾರ ಐತೆ? ಈಗ ಜಗತ್ತು ಮಾಡುವ ಶಕ್ತಿ ಸಾಮರ್ಥ್ಯನ ನಮಗೈತೇನು? ಒಂದು ಕಾಳ ಮಾಡ್ಲಿ, ಆ ಪರಮಾತ್ಮ ಈ ಭೂಮಿ ಗಾಳಿ ನೀರು ಬೆಂಕಿ ಕೊಟ್ಟಾನಲ್ಲ, ಅವನನ್ನ ಬಿಟ್ಟು ನಾ ಬೇಕಾದಂತ ವಿಜ್ಞಾನಿ ಆಗ್ಯಾನಂದರು ಒಂದು ಕಾಳು ಮಾಡುವ ಶಕ್ತಿ ಆದರೂ ನಮಗೈತೇನು? ನೀರು ಮಾಡೋ ಸಾಮರ್ಥ್ಯರ ನಮಗೈತೇನು? ಆ ಭಗವಂತ ಸೃಷ್ಟಿ ಮಾಡ್ಯಾನಲ್ಲ, ಅವುಗಳನ್ನ ಬಿಟ್ಟು ನಮ್ಮ ಜ್ಞಾನದಿಂದ ನನ್ನ ವಿದ್ಯೆಯಿಂದ ನಾ ಸಂಪಾದನೆ ಮಾಡಿಕೊಂಡು ನನಗೆ ಬೇಕಾದ ವಸ್ತುವನ್ನ ನಾನು ಅದನ್ನ ಮಾಡ್ಬೇಕಂದ್ರೆ ಮಾಡುವ ಸಾಮರ್ಥ್ಯ ನಮಗೈತೇನು? ಎಲ್ಲವೂ ಪರಮಾತ್ಮ ಕೊಟ್ಟಾನಲ್ಲ, ಕೊಟ್ಟಿದ್ದರಲ್ಲಿ. ಅದಕ್ಕ ಈ ಜೀವ ಏನಂತಾನ, ನಾನು ಕರ್ತ. ಕರ್ತ ಅಂದ್ರ ಮಾಡುವವ, ನಾನು ಭೋಕ್ತ, ನಾನು ಭೋಗಿಸುವವ ಅಂತಿದ್ಕೊಂಡು ತಾನಲ್ಲದ ಅನೇಕ ಭಾವಗಳದವಲ್ಲ, ಇಂಥ ಎಲ್ಲಾ ಭಾವಗಳನ್ನ ಬಿಟ್ಟು ತನ್ನ ಸಚ್ಚಿದಾನಂದ ಸ್ವರೂಪದಲ್ಲಿರುವುದೇ ಮೋಕ್ಷ. ಆ ಕರ್ತಾಪನ ಭೋಕ್ತಾಪನ ಎಲ್ಲ ಬಿಟ್ಟು ಹೋಗುವ, ನಾನು ಮಾಡುವವ, ನಾನು ಭೋಗಿಸುವವ ಅನ್ನುವ ಭಾವವನ್ನ ಬಿಟ್ಟಾಗ ಅದೇನಕತ್ತಂದ್ರ ಆನಂದದಲ್ಲಿ ಇರಾಕತ್ತಂತ, ಅದುವೇ ಮೋಕ್ಷ. ಸ್ವರ್ಗಲೋಕ, ವೈಕುಂಠ ಲೋಕ, ಗೋಲೋಕ, ಬ್ರಹ್ಮಲೋಕ ಇವೆಲ್ಲ ಅದಾವಲ್ಲ, ಲೋಕಗಳ ಪ್ರಾಪ್ತಿಗೆ ಅನೇಕ ಜನರು ಏನಂತ ತಿಳ್ಕೊಂಡಾರ, ಮೋಕ್ಷ ಅಂತ ತಿಳ್ಕೊಂಡಾರಲ್ಲ. ಆ ಲೋಕ ವ್ಯಂಗ ಮೋಕ್ಷಕ್ಕವ? ತಾನು ತನ್ನ ಜೀವನ ಪರ್ಯಂತರವಾಗಿ ಕಷ್ಟವನ್ನ ಪಟ್ಟು ಯಜ್ಞ ಯಾಗಾದಿಗಳನ್ನ ಮಾಡಿ ಆ ಸ್ವರ್ಗ ಲೋಕಕ್ಕೆ ಹೋಗಿ ಅಲ್ಲಿ ಸುಖವನ್ನ ಭೋಗಿಸ್ಬೇಕಂತ ಹೋಗ್ಯಾನಲ್ಲ, ಭೋಗಿಸಿದಾಗ ಅಲ್ಲಾದರೂ ಸುಖ ಐತೇನು? ಅದು ನಮ್ಮ ಪುಣ್ಯ ಏನಿಲ್ಲೇನ ಮರ್ತ್ಯ ಲೋಕದಲ್ಲಿದ್ದುಕೊಂಡು ಪುಣ್ಯ ಮಾಡ್ಯವಲ್ಲ, ಈ ಪುಣ್ಯ ತೀರಿದ ತಕ್ಷಣವೇ ನಮ್ಮನ್ನು ಮತ್ತೆ ಚೆಂಡಿಡು ತಳ ಉಗುತ್ತಾರಂತ. ಏನಾರ ನಿಜವಾದ ಸುಖ ಬೇಕಂತೇಳಿ
ಸ್ವರ್ಗ ಲೋಕಕ್ಕೆ ಹೋಗಿ ಅಂತ ತಿಳ್ಕೊ. ನಾವು ಮಾಡಿದ ಈ ಪುಣ್ಯದ ಭೋಗ ತೀರಿದ ತಕ್ಷಣ ನಮ್ಮನ್ನ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶ್ರಂತಿ. ಅದು ಪುಣ್ಯ ಇರುವವರೆಗೆ ದೇವಾನು ದೇವತೆಗಳು ಏನ್ ಮಾಡ್ತಾರೆ ಅಂದ್ರ ನಮಗಲ್ಲಿ ದೇಹವನ್ನ ಕೊಟ್ಟು ನಮ್ಮ ಸೇವೆಯನ್ನ ಮಾಡ್ತಾರಂತ. ನಾವ್ ತಿಳ್ಕೊಬೇಕಿಲ್ಲ ನಮ್ ಸೇವೆ ಯಾರ ಮಾಡಾಕತ್ತಾರ ಅಂದ್ರ ನಮ್ ಪುಣ್ಯ ಹಾಳಾಗೈತೆ ಅಂತ ತಿಳ್ಕೊಬೇಕು. ಯಾರು ನಮ್ಮ ಸೇವೆ ಇಲ್ಲಪ್ಪ ಅವ್ರ ಸೇವೆ ಮಾಡ್ಕೊಂಡು ನಮಗ್ ಪುಣ್ಯ ಕಟ್ಕೊಂಡು ನಾವು ಈ ದುಃಖವನ್ನು ಅನುಭವಿಸಾಕ ಬರಬಾರ್ದು ಅಂತೇಳಿ ಪ್ರಯತ್ನ ಮಾಡಿ ಯಾರು ಸೇವೆ ಮಾಡ್ತಾರ. ಈಗ ಮನ್ಯಾಗ ಎಷ್ಟು ಸೇವೆ ಮಾಡ್ತಾರ ಅವರು, ನಮಗ ಅಡಿಗೆ ಮಾಡ್ತಾರ, ಮತ್ತ ಬಟ್ಟೆ ತೊಳಿತಾರ, ಹೊಲ ಮನೆಯಾಗ ಬಂದು ನಮ್ ಕೂಡಿ ಕೆಲಸ ಮಾಡ್ತಾರ. ಬಂದು ಈಗ ಅವ್ರ ಕಡೆನ ಹಂಗ ನಾವು ದುಡಿಸ್ಕೊಂಡು ಅವ್ರ ಸೇವೆ ನಾವು ಮಾಡ್ಲಿಲ್ಲ ಅಂದ್ರ ನಾವ್ ಹೆಣ್ಣು ಮಕ್ಕಳಾಗಿ ಹುಟ್ಟಿ ಬಂದು ಅವ್ರ ಸೇವೆ ಮಾಡ್ಬೇಕು. ಅದಕ್ಕೆ ನಾವು ಹುಷಾರಿರ್ಬೇಕು. ಹ ಕರ್ತವ್ಯದಿಂದ ಮನೆಯೊಳಗೆ ಮಾಡೋದು ಸೇವೆನೆ, ಅದು ಸೇವೆನೆ. ಯಾಕಂದ್ರ ಆ ಸೇವೆ ಮಾಡಕ್ ಬಂದಿದ್ದ ಏನೈತಲ್ಲ, ಅವ್ರು ಮಾಡಾಕತ್ತಾರ ಸಿಕ್ಕಾರ ಅಂತೇಳಿ ನಾವ್ ಬರೀ ಅವ್ರ ಮ್ಯಾಗ ತಬರ್ ಮಾಡಿ ಏನಾರ ಮಾಡಿದೀವಿ ಅಂದ್ರ ಅವ್ರ ಸೇವೆ ಹೌದು ಆಗತ್ತ. ಮತ್ತ್ ಹೆಣ್ಮಕ್ಳಾಗಿ ಹುಟ್ಬೇಕು. ಆ ಹೆಣ್ಣು ಮಕ್ಕಳಾಗೈತ ಹುಟ್ಟೈತಿ ಅಂದ್ರ ಪಾಪದಿಂದ ಹುಟ್ಟೈತಂತ ಆ ಶರೀರ. ಆದ್ರ ಆತ್ಮ ಚೇತನ ಎಲ್ಲದರಲ್ಲಿ ಒಂದೇ ಇದೆ. ಆದ್ರ ದೇಹಗಳು ಬೇರೆ ಬೇರೆ ಇದಾವಲ್ಲ. ಆ ದೇಹಗಳು ಬೇರೆ ಬೇರೆ ಯಾಕದಾವಂದ್ರ ನಮ್ಮ ಸೇವೆ ಅವ್ರು ಮಾಡಿಸ್ಕೊಂಡು ಅದಕ್ಕಾಗಿ ಹೆಣ್ಣು ಮಕ್ಕಳಾಗಿ ಬಂದು ನಮ್ಮ ಮನೆ ಸೇವೆ ಮಾಡಾಕತ್ತಾರ ಅಂತೇಳಿ ನಾವ್ ತಿಳ್ಕೋದು. ಇಲ್ಲ ಅವ್ರ ಸೇವೆನೆ ಮಾಡಾಕತ್ತಾರ ನನ್ನ ಭಾರ ಎಲ್ಲ. ನಾವ್ ಏನ್ ಮಾಡ್ತೀವಿ, ನಾವು ಮೈಯೊಳಗಿರುವ ಬಟ್ಟೆಗಳನ್ನ ಅವ್ರ ತೊಳಿಲಿ, ಕಸನ ಅವ್ರ ಹೊಡಿಲಿ, ಬಾಂಡೆ ಸಾಮಾನು ಅವ್ರ ತಿಕ್ಕಲಿ, ನೆಲನು ಅವ್ರ ಒರೆಸ್ಲಿ, ಅಡಿಗೆನ ಅವ್ರ ಮಾಡ್ಲಿ, ನಮ್ಮ ಅವ್ರ ಎಲ್ಲಾ ಮಾಡ್ಲಿ, ಮುನ್ಸುದ ಅವ್ರ ಮಟ್ಟ ಅವ್ರ ಮಾಡ್ತೀವಿ. ಅಡಿಗೆ ಹಂಗ ಮಾಡಿ ಅಂತೀವಿ. ಏನಾರ ಅಡಿಗೆ ಹೆಚ್ಚ ಕಡಿಮೆ ಮಾಡಿದ್ರಂದ್ರ ಏನ್ ಮಾಡ್ತೀವಿ, ಹೋಗುತ್ತೀವಿ. ಅವ್ರು ನೀನ ತಿನ್ನಂಗ ಹಿಂಗ್ ಮಾಡಿಟ್ಟಿ, ತಿನ್ನಾಕ ಬರ್ಲಾರಂಗ ಅಡಿಗೆ ಮಾಡಿಟ್ಟಿ. ನಾ ಎಲ್ಲಾ ಕಷ್ಟ ಪಡ್ತಂದು ಸಂತಿ ಕೊಟ್ಟೆನಿ ಕರೆ, ಆದ್ರ ನೀ ಅಡಿಗೆ ಮಾಡೋಗ ಏನ್ ಮಾಡಿಲ್ಲ, ಚೆನ್ನಾಗಿ ಮಾಡಿಲ್ಲ ಅಂತೇವಲ್ಲ. ಅದಕ್ಕೆ ಮಾಡುವ ಹೆಚ್ಚ ಕಡಿಮೆ ಆದಾಗನು ನಾವು ತಿಳಿಸಿ ಹೇಳಿ ಮತ್ತ ಅವ್ರಿಗೆ ಸಹಕಾರ ಮಾಡ್ಬೇಕಂತ ಅಂದಾಗ ಅದೇನಕತ್ತಂದ್ರ ನಮ್ ಪುಣ್ಯನು ವೃದ್ಧಿ ಆಕತ್ತಂತ. ಇಲ್ಲಿಕಂದ್ರ ಅವ್ರ ಏನ್ ಮಾಡ್ತಾರೆ, ಹೌದು ಇಷ್ಟೆಲ್ಲ ಮಾಡಿದೆ ನಾನು ಬೇವುದು ಬಡುದು ಮಾಡ್ತಾರ ಅಂತೇಳಿ ಏನ್ ಮಾಡ್ತಾರ ಅವ್ರು. ನನ್ನ ಪಾಪ ಐತಿ, ನಾನೆಂತ ಜನ್ಮದಲ್ಲಿ ಪಾಪ ಮಾಡೇನಿ, ಅದಕ್ಕ ಯಾಕ ಹಂಗ ಹೇಳಿದ್ರಂತಂದ್ರ 12 ವರ್ಷ ಪರ್ಯಂತರವಾಗಿ ಮದುವೆ ಆಗುವವರೆಗೆ ತಂದೆ ತಾಯಿಗಳ ಅಧೀನ, ಹಳೆ ಮದುವೆ ಆದ ಬಂದ ತಕ್ಷಣ ಗಂಡನ ಅಧೀನ, ಮಕ್ಕಳಾಗಿಂದ ಮಕ್ಕಳ ಅಧೀನ, ಬರೇ ಪರರ ಅಧೀನ. ನೀವ್ಯಾರು ಹೋಗಿರೇನು ಈಗ ಮನೆ ಬಿಟ್ಟು ಇನ್ನೊಬ್ಬರ ಮನೆಗೆ ಹೋಗಿರೇನು? ಇಲ್ಲ ನಾ ಮದುವೆ ಮಾಡ್ಕೊಂಡಿನ ಅವ್ರಂಗ ಹೋಗಿ ಅಡಿಗೆ ಮಾಡೋದು ಸೇವೆ ಮಾಡೋದು ಮಾಡೇವಿ? ಇಲ್ಲವಿಲ್ಲ. ಅದರಂತೆ ಅದಕ್ಕೆ ನಾವು ಮಾಡಿದ ಪುಣ್ಯ ಆ ದೇವತೆಗಳು ಏನ್ ಮಾಡ್ತಾರಂತಂದ್ರ ನಮ್ಮ ಸೇವೆಯನ್ನ ಮಾಡಿ ನಾವು ಮಾಡಿರುವ ಆ ಪುಣ್ಯವನ್ನ ಸ್ವೀಕಾರ ಮಾಡಿ ನಮ್ಮ ಪುಣ್ಯ ತೀರಿದ ತಕ್ಷಣ ಮತ್ತ ಈ ಮರ್ತ್ಯ ಲೋಕಕ್ಕೆ ಹಾಕ್ತಾರಂತ. ಅದಕ್ಕೆ ನಾವೇನ್ ಮಾಡ್ಬೇಕು, ಅದ್ರಾಗ ಏನ್ ಮಾಡ್ಬಾರ್ದಂತಂದ್ರ ವೈಕುಂಠ ಲೋಕ, ಸ್ವರ್ಗ ಲೋಕ, ಬ್ರಹ್ಮಲೋಕ, ಈ ಲೋಕಗಳ ಅನೇಕ ಜನ ಏನಂತ ತಿಳ್ಕೊಂಡಾರ, ಅದುವೇ ಮೋಕ್ಷ ಅಂತ ತಿಳ್ಕೊಂಡಾರಲ್ಲ. ಅದಕ್ಕ ಸರ್ವ ದುಃಖಗಳ ನಿವೃತ್ತಿ, ಪರಮಾನಂದದ ಪ್ರಾಪ್ತಿಯೇ ಮೋಕ್ಷ ಅಂತ ಹೇಳಿದ್ರಲ್ಲ. ಅದಕ್ಕ ಎಲ್ಲ ಆ ದುಃಖ ಒಂದು ಸಲ ಕಳ್ಕೊಂಡಾಗ ನಮಗೆಂದೆಂದು ದುಃಖ ಬಾರದಂತೆ ಮಾಡಿಕೊಳ್ಳುವುದು ಯಾವುದೈತಲ್ಲ ಅದುವೇ ಮೋಕ್ಷ. ಸರ್ವ ವಾಸನೆಗಳ ತ್ಯಾಗವೇ ಮೋಕ್ಷ. ಒಂದು ಸಲ ಆ ವಾಸನೆಗಳನ್ನ ಬಿಟ್ಟೇ ಬಂದ್ರ ನಮ್ಮ ಕನಸು ಮನಸ್ಸಿನಲ್ಲಿ ಬರಬಾರ್ದಂತ. ಯಾವ ಆ ವಾಸನೆಗಳೇನದಾವ ಅನಂತ ಜನ್ಮದಲ್ಲಿ ಇರತಕ್ಕಂಥ ಆ ಸಂಸ್ಕಾರದ ವಾಸನೆಗಳು ಯಾವ ಹೊತ್ತಿನಲ್ಲಿ ನಮ್ಮನ್ನು ಬಂದು ಕಾಡ್ತವೋ ಗೊತ್ತಿಲ್ಲ. ನಮ್ಮ ನಿಜವಾದ ಸುಖ ಬೇಕಾವುದಲ್ಲೋ, ಇವನ್ನೆಲ್ಲವೂ ಬಿಟ್ಟಾಗ ಮಾತ್ರ ನಿಜವಾದ ಸುಖ. ಅದಕ್ಕೆ ನಾವ್ ತಬರ್ ಮಾಡಬಾರ್ದಂತ ಲಕ್ಷ ಇರ್ಲಿ. ನಾ ಎಲ್ಲಾರ ಅವ್ರು ಸಿಕ್ಕಾರಂತೇಳಿ ಅವ್ರ ಕಡೆಯಿಂದ ಅರ್ಬಿ ತೊಳಸ್ಕೊಳ್ಳೋದು,
ಅವ್ರ ಕಡೆಯಿಂದ ಅಡಿಗೆ ಮಾಡಿಸ್ಕೊಳ್ಳೋದು, ಮತ್ತ ಅವರಿಗೆ ಮೈಯಾಗ ಹುಷಾರಿಲ್ಲಾಗಾದರೂ ಅವ್ರಿಗೆ ತೋರ್ಸ್ಲಾರ್ದ ಉಪಚಾರ ಮಾಡಲಾರದ ಏನಾಗೈತಿ ಬರೀ ನ್ಯಾಯ ತಗೋ ತಲೆ ಕಟ್ಕೊಂಡ್ ಮಕ್ಕೊಂತಿ ಅಂತೇಳಿ ಅನ್ನಬಾರ್ದಂತ. ನಾವೆಲ್ಲರೂ ಹೆಂಗಾಗ್ಯಾವ ಅಂದ್ರ ನಮ್ಮನ್ನ ನಂಬಿಕೊಂಡು ಬಂದಾರಂದಾಗ ಅವರ ಸುಖ ದುಃಖಗಳನ್ನ ನೋಡಿ, ದೇಹದಲ್ಲಿ ಯಾವ ಹೊತ್ತಿನಲ್ಲಿ ಅಂತ ರೋಗಾದಿ ಬರ್ತಾವ ಗೊತ್ತಿಲ್ಲ. ಹೇಳದೆ ಕೇಳದೆ ಬರುವುದು ಮರಣ, ಹೇಳದೆ ಕೇಳಲಾರೆದ ಬರುವು ರೋಗಾದಿಗಳು. ಈಗ ರೋಗ ಬರ್ತತಿ, ಜಡ್ಡ ಬರ್ತತಿ ಅಂತಂದ್ರೆ ಒಬ್ಬರಿಗಾರ ಯಾವರ ಹೇಳೇಬೇಕು. ಈಗ ದೇಹದಲ್ಲಿ ಯಾವ ಹೊತ್ತಿನಲ್ಲಿ ಯಾವ ರೋಗಾದಿಗಳು ಬಂದು ಕಾಡ್ತವಲ್ಲ, ಒಮ್ಮೆರ ಬಂದ್ ಹೇಳೇವೆ ನಾ ಇಂತ ಅತ್ತಗೆ ನಿನ್ನ ಬಂದು ಕಾಡ್ತಾನೆ ಅಂತೇಳಿ ಗೊತ್ತೈತ್ ನಮಗ. ಇಲ್ಲೋ ಇನ್ನೇಗ ಐತೆ ಖರೆ ಈ ಚರಣ ನನಗೆ ಇಂಥ ದುಃಖ ಆತ ಅಂತೇಳಿ ಅಂತೇವಲ್ಲ, ಅದಕ್ಕೆ ಅವು ಹೇಳುದು ಇಲ್ಲ ಕೇಳುದು ಇಲ್ಲ. ಬಂದಾಗ ಗೊತ್ತಾಗತ್ತೆ ಇಷ್ಟು ತ್ರಾಸ ಮಾಡಾಕತ್ತಿದ್ದಪ್ಪ ನನ್ನ ಶರೀರ. ಅದಕ್ಕೆ ನಾವೇನ್ ಮಾಡ್ಬೇಕು, ಅವ್ರ ಯೋಗಕ್ಷೇಮವನ್ನ ನಾವು ನೋಡ್ಕೋಬೇಕಂತ, ನಮ್ಮ ಯೋಗಕ್ಷೇಮವನ್ನ ಅವರು ನೋಡ್ಕೋಬೇಕು ಪ್ರೀತಿಯಿಂದ. ಅದಕ್ಕ ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದನಮ, ಯಾರೊಡನೆ ವೈರತ್ವವಿಲ್ಲದೆ, ಯಾರೊಡನೆಯೂ ರಾಗ ದ್ವೇಷಗಳು ಇಲ್ಲದೆ ನಾವು ಜೀವನ ಮಾಡಿದೀವಿ ಅಂದ್ರೆ ನಮ್ಮ ಸಂಸಾರ ಹೆಂಗಿರ್ತೈತಂದ್ರ ಸ್ವರ್ಗ ಲೋಕದಲ್ಲಿ ಸುಖ ಭೋಗಿಸ್ತೇವಲ್ಲ, ಅದಕ್ಕೇನು ಅತ್ಯಂತ ಶ್ರೇಷ್ಠವಾಗಿರ್ತದೆ. ಅದಕ್ಕೆ ದೇವತೆಗಳು ನೋಡಿ ಮರಗ್ತಾರಂತ. ಆ ಪ್ರೇಮ, ಆ ಸಂತೋಷ ಅದು ನಮಗ್ ಸಿಗಲಿಲ್ಲಲ್ಲಪ್ಪ. ಸದ್ಗುರುನಾಥರ ಬಳಿಗೆ ಹೋಗಿ ಸಶಾಸ್ತ್ರ ಚಿಂತನೆ ಮಾಡ್ತಾರಲ್ಲ, ನಮಗೇನೇನ್ ಮಾಡ್ತಾರಂತಂದ್ರ ಶ್ರೇಷ್ಠವಾದದ್ದು ಈ ಹುಟ್ಟಲಾರದ ಸಾಯಲಾರದ ಹಂತ ಪ್ರಾಪ್ತಿ ಮಾಡ್ಕೊಂತಾರಲ್ಲಪ್ಪ ತಮ್ಮ ಅನುಭವ ಹಂತ ಮೋಕ್ಷ ಅಂತೇಳಿ. ಆ ದೇವತೆಗಳು ಏನ್ ಮಾಡ್ತಾರಂದ್ರ ನಮಗ ಆತಂಕಗಳನ್ನ ತಂದೊಡ್ಡುತ್ತಾರೆ. ಯಾಕಂದ್ರೆ ನಮ್ ಕೈಯಾಗ ಸಿಗೋದಿಲ್ಲ ಇವ್ರು ಹೊಟ್ಟೆ ಕಿಚ್ಚನ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಕಷ್ಟ ಎಷ್ಟೇ ಕಷ್ಟ ಆದರೂ ಇನ್ನೊಬ್ಬರಿಗೆ ನಾವು ಕಷ್ಟ ಕೊಡಲಾರದ ನಮ್ಮ ನಿಜದ ಆನಂದವನ್ನ ತಿಳ್ಕೊಂಡಾಗ ಮಾತ್ರ ಅದು ಶ್ರೇಷ್ಠ ಅಂತ ಹೇಳ್ಯಾರ, ಅದು ಮೋಕ್ಷ ಅಂತ ಹೇಳ್ಯಾರಲ್ಲ. ಅದಕ್ಕೇನಂತ ತಿಳ್ಕೊಂಡಾರ, ಸ್ವರ್ಗಲೋಕ, ವೈಕುಂಠ ಲೋಕ, ಗೋಲೋಕ, ಬ್ರಹ್ಮಲೋಕ. ಈ ಪ್ರಾಪ್ತಿಗೆ ನಾವೇನಂತ ತಿಳ್ಕೊಂಡಿದ್ದೀವಿ, ಮೋಕ್ಷ ಅಂತ ತಿಳ್ಕೊಂಡಿವಲ್ಲ. ಅದೇನೈತಿ ಮೋಕ್ಷಕ್ಕೆ ಅಂದ್ರ ವೇದಕ್ಕೆ ವಿರುದ್ಧವಾಗೈತಪ್ಪ. ಅದು ಆ ವೇದಗಳು ಹೇಳ್ತಾವಲ್ಲ ಅದಕ್ಕ ವಿರುದ್ಧ ಐತೆ ಅದು. ಮಹಾತ್ಮರು ಹೇಳು ಅದಕ್ಕ ಎಲ್ಲಾ ಜನರು ಹೌದೌದ್ ಅಂತೇಳಿ ಜೀವನ ಮಾಡೋದು ಸತ್ಯತೆ ಅಂತ ಹೇಳಿದರು. ಒಬ್ಬ ಮಹಾತ್ಮ ನಾವು ಮಾಡುವ ಜೀವನ ಹೌದನ್ನೋದು ಬಲ್ಲವ, ತಿಳಿದವ, ಜ್ಞಾನಿ. ನಾವು ಆಚರಣೆ ಮಾಡುವ, ವ್ಯವಹಾರ ಮಾಡುವ ಆ ವ್ಯವಹಾರವನ್ನ ನೋಡಿ ಹೌದಪ್ಪ ಅವ ಮಾಡುವ ವ್ಯವಹಾರ ಒಳ್ಳೇದು ಶ್ರೇಷ್ಠ ಅಂತೇಳಿ ಒಬ್ಬ ಜ್ಞಾನಿ ಅನ್ನಬೇಕು. ಎಲ್ಲರೂ ಮಾಡುದ ಅವನು ಮಾಡುದು ಸರಿ ಇಲ್ಲಪ್ಪ ಅಂತೇಳಿ ಅಂದರು. ಒಬ್ಬ ತಿಳಿದವ, ಬಲ್ಲವ, ಆ ಮಾಡುವ ಕರ್ತವ್ಯ ಒಳ್ಳೇದು ಅಂತಂದಾಗ ಅವು ವೇದ ಪ್ರಮಾಣದಿಂದ ಅದು ಸರಿಯಾಗಿದೆ ಅಂತ ಹೇಳ್ತಾರೆ. ಅದಕ್ಕ ಈ ಗೋಕುಲ, ವೈಕುಂಠ ಲೋಕ, ಸ್ವರ್ಗಲೋಕ, ಬ್ರಹ್ಮಲೋಕ ಅದು ಮೋಕ್ಷ ಅಂತೇಳಿ ನಾವು ತಿಳ್ಕೊಂಡೇವಲ್ಲ, ಅದೆಲ್ಲವೂ ಏನಾಗೈತಿ ವೇದದ ವಿರುದ್ಧ ಆಗೈತೆ ಅಂತ ತಿಳ್ಕೊಬೇಕಂತ. ಸ್ವರೂಪ ವೇದಗಳ ಅನುಸಾರವಾಗಿದೆ ನಮ್ಮ ನಿಮ್ಮೆಲ್ಲರ ಸ್ವರೂಪ. ಆ ವೇದ ಮಾತೆ, ಶ್ರುತಿ ಮಾತೆ, ಭಗವದ್ ಮಾತೆ, ಶ್ರುತಿ ಸ್ಮೃತಿ ಎಲ್ಲಾ ಪ್ರಕ್ರಿಯೆ ಗ್ರಂಥಗಳಾಗಲಿ, ಶ್ರುತಿ ಗ್ರಂಥಗಳಾಗಲಿ, ವೇದ ಗ್ರಂಥಗಳಾಗಲಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ, ಶ್ರುತಿಗಳು ಸಾಕಷ್ಟದವಲ್ಲ, ಸ್ಮೃತಿಗಳು ಸಾಕಷ್ಟದವಲ್ಲ. ಅವು ಹೇಳಿದಂತೆ ನಾವು ಜೀವನವನ್ನ ಮಾಡಿದಾಗ ನಮ್ಮ ಅನುಭವಕ್ಕೆ ಆ ವೇದಗಳ ಅನುಸಾರವಾಗಿದೆ ಅಂತ ಹೇಳಿ ನಮಗೆ ಹೇಳುವಂಥವ್ರಾದ್ರಲ್ಲ. ಅದಕ್ಕ ಮೋಕ್ಷ ಯಾವುದರಿಂದ ಉಂಟಾಕತಿ ಅಂತಂದ ಮತ್ ಪ್ರಶ್ನೆ ಮಾಡಿದ ಸದ್ಗುರುನಾಥನಿಗೆ. ಏನಂತ ಹೇಳಿದ್ರು, ಮೋಕ್ಷ ಯಾವುದರಿಂದ ಉಂಟಾಕತಿ? ಮೋಕ್ಷ ಬ್ರಹ್ಮಜ್ಞಾನದಿಂದ ಉಂಟಾಕತಿ. ಅದಕ್ಕ ಬ್ರಹ್ಮಜ್ಞಾನ ಅಂದ್ರ ಅದಕ್ಕ ಒಂದು ಟಿಪ್ಪಣಿ ಬರೋದು. ಏನಪ್ಪಾ ಅದು ಬ್ರಹ್ಮಜ್ಞಾನ ಅಂದ್ರ? ಕರ್ಮ ಮತ್ತು ಉಪಾಸನೆಗಳಿಂದ ಚಿತ್ತದ ಶುದ್ಧಿ. ನಮ್ಮ ಅಂತಃಕರಣ, ಚಿತ್ತ. ಅಂತಃಕರಣದಲ್ಲಿ ಏನದವ? ಮನ, ಬುದ್ಧಿ, ಚಿತ್ತ, ಅಹಂಕಾರದವಲ್ಲ.
ಅವು ಎಲ್ಲವೂ ಆ ಕರ್ಮದಿಂದ ಶುದ್ಧ ಆಗಬೇಕು. ಯಾವ ನಾವು ಮಾಡುವ ಕರ್ತವ್ಯ ಕರ್ಮಗಳು ಎಲ್ಲ ಶುದ್ಧಿ ಆಗ್ಬೇಕು. ಚಿತ್ತದ ಶುದ್ಧಿ ಆದಾಗ ಆ ಚಿತ್ತದ ಏಕಾಗ್ರತೆ ಉಂಟಾಕೈತಲ್ಲ, ಚಿತ್ತದ ಶುದ್ಧಿ ಮತ್ತ ಏಕಾಗ್ರತೆ ಜ್ಞಾನಕ್ಕೆ ಸಾಧನಗಳದವ. ಹಂಗಾರೆ ಅದರಿಂದ ಜ್ಞಾನ ಆಗಲಿ ಅಂದ್ರೆ ಆಗೋದಿಲ್ಲಪ್ಪ. ಈಗ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಹೇಳ್ಯಾರಲ್ಲ, ಈ ಎಲ್ಲವೂ ನಮ್ಮ ಚಿತ್ತ ಶುದ್ಧಿಗಾಗಿ ಮಾಡುವ ಕರ್ತವ್ಯ ಕರ್ಮಗಳು. ಅದರಿಂದ ಏನಾಗೋದಿಲ್ಲ, ಜ್ಞಾನ ಮೋಕ್ಷ ಆಗುವುದಿಲ್ಲ. ನಮ್ಮ ಅಂತಃಕರಣ ಸ್ವಚ್ಛವಾದಾಗ ಮಾತ್ರ ಜ್ಞಾನಕ್ಕೆ ದಾರಿ ದೀಪಕ್ಕವಲ್ಲ ನಮ್ಮ ನಿಜವಾದ ಸ್ವರೂಪವನ್ನ. ಅದಕ್ಕ ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ ಅಂತ ಹೇಳಿರಲ್ಲ. ಆ ಮಲದೋಷ ಅಂದ್ರೆ ಪಾಪ ದೋಷ. ಎಲ್ಲಿವರೆಗೆ ನಮ್ಮ ಅಂತಃಕರಣದಲ್ಲಿರುವ ಮಲದೋಷಗಳನ್ನ ಕಳೆದುಕೊಳ್ಳಲಾರದೆ, ವಿಕ್ಷೇಪ ದೋಷಗಳನ್ನ ಕಳೆದುಕೊಳ್ಳಲಾರದೆ ಅವು ಏನಾಗುದಿಲ್ಲ, ಆ ಆತ್ಮ ಸ್ವರೂಪ ನಮ್ಮ ನಿಜವಾದ ಸ್ವರೂಪವನ್ನ ತಿಳಿದುಕೊಳ್ಳಲಿಕ್ಕೆ ಆಗುದಿಲ್ಲ. ಸಾಧನ ಹೀಗೆ ಅದಾವಲ್ಲ, ಹೀಗಾಗಿ ಕರ್ಮ ಮತ್ತು ಉಪಾಸನೆಗಳು ಏನಾಗ್ಯವ, ಅವು ಮೋಕ್ಷಕ್ಕೆ ಸಾಧನಗಳಾಗುವುದಿಲ್ಲ. ಹಂಗಾರ ಅವನು ಸಾಧನ ಮಾಡಂತ ಹೇಳಿದ್ರಲ್ಲ, ಅವ ಸಾಧನ ಮೋಕ್ಷಕ್ಕೆ ಸಾಧನಕ್ಕವೇನು ಆಗುದಿಲ್ಲಪ್ಪ. ಇನ್ನ ಚಿತ್ತದ ಶುದ್ಧಿ ಅಂತಃಕರಣ ಶುದ್ಧಿಗಾಗಿ ಅವು ಸಾಧನೆಗಾಗಿ ಅವು ಕರೆ, ಸಾಕ್ಷಾತ್ ಮೋಕ್ಷಕ್ಕೆ ಅವು ಸಾಧನ ಆಗುದಿಲ್ಲ ಅಂತ ಹೇಳಿದ್ರು. ಅವ ಬ್ರಹ್ಮಜ್ಞಾನ ಅಂತ ಹೇಳಿದ್ರು. ಆ ಬ್ರಹ್ಮಜ್ಞಾನ ಅಂದ್ರೆ ಏನು? ಬ್ರಹ್ಮ ಸ್ವರೂಪವನ್ನ ಯಥಾರ್ಥವಾಗಿ ತಿಳಿಯುವುದೇ ಬ್ರಹ್ಮಜ್ಞಾನವಾಗಿದೆ. ಯಥಾರ್ಥ ಅಂದ್ರೆ ಇದ್ದಂತೆ ತಿಳಿಯುವುದು. ಇದಕ್ಕೇನಂತಾರ? ಯಥಾರ್ಥ ಜ್ಞಾನ. ನಾವು ಯಥಾರ್ಥವಾಗಿ ತಿಳ್ಕೊಂಡಿವಿ. ತಾನಲ್ಲದ, ತನ್ನದಲ್ಲದ, ತಾನು ಅದು ಈ ದೇಹ ನಾವು ನಮ್ಮದಂತೆ ತಿಳ್ಕೊಂಡಿವಲ್ಲ. ಈ ದೇಹ ನಮ್ದೇನಿದು? ಇದು ಪಂಚಮಹಾಭೂತಗಳಿಂದ ಉತ್ಪತ್ತಿಯಾಗಿರುವ ಈ ದೇಹ, ಇದು ನಾವು ಅಲ್ಲ, ಇದು ನಮ್ಮದು ಅಲ್ಲ. ನಾವೇನು ತಿಳ್ಕೊಂಡಿವಿ? ಇದು ದೇಹವೇ ನಾನು, ಇಂದ್ರಿಗಳು ನಾನು, ಮನಸ್ಸು ನಾನು, ಚಿತ್ತ ನಾನು, ಬುದ್ಧಿ ನಾನು ಅಂತ ನಾವು ತಿಳ್ಕೊಂಡೇವಲ್ಲ. ಇದು ನಮ್ದೆಂದಾದ ಏನು ಅಲ್ಲ. ಅದಕ್ಕ ಬ್ರಹ್ಮ ಸ್ವರೂಪವನ್ನ ಯಥಾರ್ಥವಾಗಿ ತಿಳಿಯುವುದೇನಾಗೈತಲ್ಲಪ್ಪ, ಅದುವೇ ಬ್ರಹ್ಮ ಜ್ಞಾನವಾಗಿದೆ. ಅದಕ್ಕೆ ಮತ್ತ ಒಂದು ಟಿಪ್ಪಣಿ ಬರೆದು ನೋಡು, ಬ್ರಹ್ಮ ಜ್ಞಾನ ಅಂದ್ರೆ ಏನಂತಂದ ಅಂದ. ಬ್ರಹ್ಮದೊಡನೆ ಅಭೇದವಾಗಿರುವ ಆತ್ಮನ ಜ್ಞಾನ ಬ್ರಹ್ಮ ಜ್ಞಾನವಾಗಿದೆ, ಅದುವೇ ಮೋಕ್ಷಕ್ಕೆ ಕಾರಣ. ಈಗ ಜೀವ ಬೇರೆ, ಆ ಬ್ರಹ್ಮ ಬೇರೆ, ನಾನು ಬೇರೆ, ಪರಮಾತ್ಮ ಬೇರೆ ಅಂತ ತಿಳ್ಕೊಂಡಿವಲ್ಲ, ಅದು ಅಭೇದ ಜ್ಞಾನ. ಯಾವುದರಿಂದ? ನಮ್ಮ ಅಂತಃಕರಣ ಸ್ವಚ್ಛ ಮಾಡಿಕೊಂಡು, ನಮ್ಮ ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ ಕಳೆದುಕೊಂಡು, ಅದಿದ್ದಾಗ ನಮ್ಮ ಶುದ್ಧ ಅಂತಃಕರಣ ಅದೇನಕತ್ತಂದ್ರ ಆ ಬ್ರಹ್ಮ ಸ್ವರೂಪವೇ ನನ್ನ ಸ್ವರೂಪ, ನಾನೇ ಆ ಬ್ರಹ್ಮ ಸ್ವರೂಪ. ಆ ಸದ್ಗುರುನಾಥರು ಹೇಳಿದ ಅದನ್ನ ನಾ ತಿಳ್ಕೊಂಡಾಗ ಅದುವೇ ಮೋಕ್ಷಕ್ಕೆ ಕಾರಣ ಅಂತ ಹೇಳಿದ್ರು. ಮತ್ತೇನಂದ್ರು? ಬ್ರಹ್ಮ ಜ್ಞಾನ ಅಂತ ಹೇಳಿದ್ರಲ್ಲ, ಆ ಬ್ರಹ್ಮ ಜ್ಞಾನ ಎಷ್ಟು ಪ್ರಕಾರ? ಹೇ ಸದ್ಗುರುನಾಥನೇ ಬ್ರಹ್ಮ ಜ್ಞಾನ ಅಂತ ಹೇಳಿದ್ರಲ್ಲ, ಆ ಬ್ರಹ್ಮ ಜ್ಞಾನ ಎಷ್ಟು ಪ್ರಕಾರ ಅಂತ ಹೇಳಿದ್ರು. ಆ ಬ್ರಹ್ಮ ಜ್ಞಾನ ಪರೋಕ್ಷವೆಂತಲೂ ಹಾಗೆ ಅಪರೋಕ್ಷವೆಂತಲೂ ಎರಡು ಪ್ರಕಾರ ಅಂತ ಹೇಳಿದ್ರು. ಬ್ರಹ್ಮಜ್ಞಾನಕ್ಕೆ ಏನಂತ ತಿಳ್ಕೊಂಡ್ರು? ಒಂದು ಪರೋಕ್ಷ ಜ್ಞಾನ, ಒಂದು ಅಪರೋಕ್ಷ ಜ್ಞಾನ. ಇನ್ನ ಪರೋಕ್ಷ ಜ್ಞಾನ ಮತ್ತೊಂದು ಅಪರೋಕ್ಷ ಜ್ಞಾನ ಅಂತ ಹೇಳಿದ್ರಲ್ಲ, ಅದ್ರಾಗ ಪರೋಕ್ಷ ಜ್ಞಾನ ಅಂದ್ರ ಏನು? ಎರಡು ಹೇಳಿದ್ರಲ್ಲ. ಆ ಪರೋಕ್ಷ ಜ್ಞಾನ ನನಗ್ ಗೊತ್ತಿಲ್ಲ, ಅದೊಂದಿಷ್ಟು ನನಗೆ ತಿಳಿಸಿ ಹೇಳ್ರಂತಂದಾಗ ಏನ್ ಮಾಡಿದ್ರು? ಪರೋಕ್ಷ ಜ್ಞಾನ ಬ್ರಹ್ಮ ಜ್ಞಾನದ ಸ್ವರೂಪ ಸಚ್ಚಿದಾನಂದ ರೂಪವಾದ ಬ್ರಹ್ಮವು ಇದೆ. ಆ ಪರಮಾತ್ಮ ಎಲ್ಲಾದರೂ ಇದಾನ, ಬ್ರಹ್ಮ ಅದಾನಂತೇಳಿ ಅದೇನೋ ನಮ್ಮ ಅಂತಃಕರಣ ಸ್ವಚ್ಛವಾದಿದ್ದಾಗ ಬ್ರಹ್ಮವೇ. ದೇವ್ರಿಲ್ಲ ಅನ್ನೋರದಾರ ಈ ಜಗತ್ತಿನಲ್ಲಿ, ದೇವರೇ ಇಲ್ಲ, ನಾನೇ ದೇವರಪ್ಪ, ಈ ದೇಹವೇ ದೇವ. ಸುಖದಿಂದ ಇದ್ದಿದ್ದ ಮೋಕ್ಷ, ಸತ್ತಿದ್ದೇ ಮೋಕ್ಷ ಅಂತಾರ, ಸುಖದಿಂದ ಇದ್ದಿದ್ದೇ ಸ್ವರ್ಗ. ನೋಡಪ್ಪ, ನೀ ಸಾಲ ಮಾಡಾದರೂ ತುಪ್ಪ ತಿನ್ನಂದನ, ಸೆರೆ ಕುಡಿ ಎಂದಿಲ್ಲ, ಅದೊಂದು ಪುಣ್ಯ. ಏನಂದ ನಮ್ಮ ಚಾರ್ವಾಕ? ದೇಹವೇ ಸತ್ಯ ಅಂತೇಳಿ ನೀನು ನೀ ಸಾಲ ಮಾಡಾದರೂ ತುಪ್ಪ ತಿನ್ನು.
ಅದು ಸತ್ತಿದ್ದ ಮೋಕ್ಷಪ್ಪ. ಯಾರು ಮಾಡ್ಯಾರಪ್ಪ? ಋಣವನ್ನ ಮಾಡಿ ಸಾಲ ಮಾಡಿ ಆದರೂ ಎಷ್ಟು ಸಾಲ ಮಾಡೋ ಖರೆ ಈ ದೇಹ ಹೋಗೈತಂದ್ರೆ ನೀವು ಹಾಳೆ ಬರ್ತೀನಂತ ಚಾರ್ವಾಕ್ ಹೇಳಿ. ಚಾರ್ವಾಕ್ ಏನಂತಾರ? ಚಾರ್ವಾಕ್ ಅಂದ್ರೆ ಸುಂದರವಾಗಿ ಮಾತನಾಡುವವರು ಯಾರದರಲ್ಲಿ ಅವ್ರು ಚಾರ್ವಾಕ್. ದೇಹವೇ ನಾನು ಅಂತೇಳಿ ಏನ್ ನಾವು ತಿಳ್ಕೊಂಡೇವ, ನಾವು ಚಾರ್ವಾಕರ. ಎಲ್ಲಿವರೆಗೆ ಈ ದೇಹ ನಾನಲ್ಲ, ಇದು ನನ್ನದಲ್ಲ ಅಂತ ತಿಳ್ಕೊಂಡಾಗ ನಾವು ಆ ಸ್ಥಿತಿಗೆ ಹೋಗಕ್ ಬರ್ತದೆ. ಈ ದೇಹವೇ ನಾನು, ಇದು ನಂದು ಅಂತ ನಾವು ತಿಳ್ಕೊಂಡಿವಿ ಅಂದ್ರ ನಾವು ಚಾರ್ವಾಕ. ಇಲ್ಲಪ್ಪ ಸಾಲ ಇಸ್ಕೊಳ್ಳೋದು, ಋಣ ಮಾಡೋದು ಅಂದ್ರೆ ಇನ್ನೊಬ್ಬರ ಕಡೆ ಸಾಲ ಮಾಡೋದು. ಸಾಲ ಮಾಡ್ಕೊಂಡು ಅಗದಿ ತಿಂದು ಉಂಡು ಅಗದಿ ಮಜಾ ಮಾಡಿ ಕೊಡುದು, ತಿಂದು ಮಜಾ ಮಾಡಿ ಬಿಟ್ಟು ಹೋಗ್ಬಿಡುದು. ಇದಕ್ಕೇನಂತಾರ? ಅದಕ್ಕೆ ದೇಹವೇ ಸತ್ಯ, ದೇವರೇ ಇಲ್ಲಪ್ಪ, ಈ ದೇಹವೇ ನಾನು ಅಂತೇಳಿ ನಾವು ತಿಳ್ಕೊಂಡಿವಿ ಅಂತಂದ್ರ ಇವರೆಲ್ಲರೂ ಚಾರ್ವಾಕರು. ಅದಕ್ಕೆ ಅವ್ರಂತಾರ ಬ್ರಹ್ಮ ಸ್ವರೂಪ ಐತಂತ ತಿಳ್ಕೊಳ್ಳೋದು ಏನೈತಲ್ಲಪ್ಪ, ಇದೇನಂತ ತಿಳ್ಕೊ, ಪರೋಕ್ಷ ಬ್ರಹ್ಮ ಜ್ಞಾನ ಅಂತ ನೀನು ತಿಳ್ಕೊ ಅಂತ ಹೇಳಿದ್ರು. ಅವಾಗ ಮತ್ತ ಟಿಪ್ಪಣಿ ಬರೆದ್ರು ಅವ್ರು. ಪರೋಕ್ಷ ಜ್ಞಾನ ತತ್ವಮಸಿ ಮಹಾವಾಕ್ಯದಲ್ಲಿರುವ ತತ್ಪದದ ಅರ್ಥವನ್ನ ತಿಳಿಸ್ತೈತಲ್ಲ, ಅದಕ್ಕ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಅದ್ವೈತ ಜ್ಞಾನದೊಳಗೆ ಉಪಯೋಗ ಆಗೈತಿ. ಒಂದು ಪರೋಕ್ಷ ಜ್ಞಾನ, ಒಂದು ಅಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ಅಂದ್ರ ಆ ಪರಬ್ರಹ್ಮ ಸ್ವರೂಪ ಇದೆ, ಆದ್ರ ಕಣ್ಣಿಗೆ ಕಂಡಿಲ್ಲ, ಐತಂತ ತಿಳ್ಕೊಳ್ಳೋದೇನೈತಲ್ಲ ಅದು ಪರೋಕ್ಷ ಜ್ಞಾನ. ಆ ಸದ್ಗುರುನಾಥರ ವಾಕ್ಯದಿಂದಾಗಲಿ ತತ್ವಮಸಿ ಆ ತತ್ವಮಶ್ಯಾದಿ ಆ ವೇದಗಳ ಮಹಾವಾಕ್ಯಗಳೇನಿದಾವಲ್ಲ, ಆ ವಾಕ್ಯಗಳಿಂದ ನಾವು ಕೇಳಿದಾಗ ನೋಡಪ್ಪ, ಆ ಪರಬ್ರಹ್ಮ ಸ್ವರೂಪ ನಿನ್ನ ಸ್ವರೂಪ ತತ್ವಮಸಿ. ತತ್ವಮಸಿ ಅಂದ್ರ ತತ್ ತ್ವಂ ಅಸಿ, ಆ ಪರಬ್ರಹ್ಮ ಸ್ವರೂಪವೇ ನೀನು. ಆ ಪರಬ್ರಹ್ಮ ಸ್ವರೂಪ ಏನದಿ? ನೀನದಿ ಅಂತೇಳಿ ಆ ಸದ್ಗುರುನಾಥ ಹೇಳಿದಾಗ ಅದೇ ನನ್ನ ಸ್ವರೂಪ ಅಂತೇಳಿ ನಮ್ಮ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲ ಸ್ವಚ್ಛ ಮಾಡಿಕೊಂಡು ಆ ಸದ್ಗುರುನಾಥನ ಮೇಲೆ, ವೇದಗಳ ಮೇಲೆ, ಆ ಸದ್ಗುರುಗಳ ವಾಕ್ಯಗಳ ಮೇಲೆ ಅತ್ಯಂತ ಶ್ರದ್ಧೆಯನ್ನಿಟ್ಟು ಅವ್ರು ಹೇಳೋದು ಸತ್ಯ ಐತಂತ ನಾವು ತಿಳ್ಕೊಂಡು ನಾವು ಜೀವನ ಮಾಡಿದಾಗ ಅದು ನಮಗ್ ಗೊತ್ತಾಗತ್ತೆ. ಇಲ್ಲಿಕಂದ್ರ ಗೊತ್ತಾಗುದಿಲ್ಲ. ಅದಕ್ಕ ಅದೇನಂತ ಹೇಳಿದ್ರು? ಪರೋಕ್ಷ ಜ್ಞಾನ ಅದ್ವೈತ ಜ್ಞಾನದಲ್ಲಿ ಉಪಯೋಗ ಆಗೈತೆ. ಪರೋಕ್ಷ ಜ್ಞಾನ ಐತೆಂದಾಗ ಇಲ್ಲಪ್ಪ ಅದನಂದಾಗ ಅದ್ವೈತ ಅಂದ್ರ ನ ದ್ವೈತಂ ಅದ್ವೈತಂ, ಎರಡಿಲ್ಲದ್ದು ಯಾವ್ದೈತಲ್ಲ ಅದು ಅದ್ವೈತ. ಎರಡನ್ನೋ ಭಾವ ಎಲ್ಲಿ ಬಂದೈತಲ್ಲ ಅಲ್ಲಿ ದ್ವೈತ. ಅದಕ್ಕೆ ನಾವೇನ್ ಮಾಡ್ಬೇಕು? ಆ ದ್ವೈತ ನ ದ್ವೈತಂ ಅದ್ವೈತಂ, ನಮ್ಮ ನಿಜವಾದ ಸ್ವರೂಪ ಒಂದೇ ಐತಿ ಕರೆ, ಅದು ಬೇರೆ ನಾನು ಬೇರೆ ಅಂತ ತಿಳ್ಕೊಂಡೇವಲ್ಲ. ಈಗ ಚಿಂತನೆ ಮಾಡೋಣದರಿಂದ ಆ ಪರಬ್ರಹ್ಮ ಸ್ವರೂಪವೇ ನನ್ನ ಸ್ವರೂಪ ಅಂತೇಳಿ ನಾವು ವಿಚಾರ ಮಾಡಿದಾಗ ಅದು ಪರೋಕ್ಷ ಬ್ರಹ್ಮಜ್ಞಾನ. ಪರೋಕ್ಷ ಬ್ರಹ್ಮಜ್ಞಾನ ಯಾವುದರಿಂದ ಉಂಟಾಗ್ತತಿ? ಏ ಪರಮಾತ್ಮ, ಈಗ ನೀ ಹೇಳಿದೆಲ್ಲ ಆ ಪರೋಕ್ಷ ಜ್ಞಾನ ಯಾವುದರಿಂದ ಉಂಟಾಗ್ತತಿ ಅದೊಂದಿಷ್ಟು ನನಗೆ ಹೇಳು ಅಂತ ಕೇಳಿದ ಶಿಷ್ಯ. ಅವಾಗಂದ್ರ ಅವರು ಪರೋಕ್ಷ ಜ್ಞಾನಕ್ಕೆ ಕಾರಣ, ಅದಕ್ಕೆ ಕಾರಣ ಬೇಕಲ್ಲ, ಯಾವುದರಿಂದ ಆಕತಿ ಅಂತ ಕಾರಣ ಏನಂತ ಹೇಳಿದ್ರು? ಸದ್ಗುರು ಹಾಗೂ ಸಶಾಸ್ತ್ರಗಳ ವಚನಗಳಲ್ಲಿ ವಿಶ್ವಾಸ ಇಡುವುದರಿಂದ ಪರೋಕ್ಷ ಬ್ರಹ್ಮ ಜ್ಞಾನ ಉಂಟಾಗ್ತದೆ. ನಾವೇನ್ ಮಾಡ್ಬೇಕು? ಸಶಾಸ್ತ್ರಗಳನ್ನ ನಂಬಬೇಕಂತ. ಈಗ ಆ ಶಾಸ್ತ್ರಗಳು ಇಲ್ಲನ್ನವ್ರದಾರ, ಗೀತಾ ಇಲ್ಲನ್ನವ್ರದಾರ, ಉಪನಿಷತ್ತುಗಳು ಇಲ್ಲನ್ನವ್ರದಾರ, ಪ್ರಕ್ರಿಯೆ ಗ್ರಂಥಗಳು ಇಲ್ಲನ್ನವ್ರದಾರ. ಅವದಾವ ಖರೆ ಇದ್ದರು ಏನ ಓದುದಿಲ್ಲಂತ. ನಾಟಕ ಓದ್ತೇನಿ, ಕಾದಂಬರಿ ಓದ್ತೇನಿ, ಬೇರೆ ಬೇರೆ ಈ ನಾನಾ ತರ ಬುದ್ಧಿ ಕೆಡಿಸುವ ಗ್ರಂಥಗಳನ್ನ ಓದ್ತೇವಂತಾರಲ್ಲದೆ ತನ್ನ ನಿಜವಾದ ಸ್ವರೂಪವನ್ನ ತಿಳಿಸಿಕೊಡುವ ಶಾಸ್ತ್ರದ ಅಭ್ಯಾಸ ಆ ಗ್ರಂಥಗಳನ್ನ ನಾವು ಓದುದಿಲ್ಲನ್ನವ್ರವರ ಈ ಜಗತ್ತಿನ. ಯಾರಿಗೆ ಹುಟ್ಟಲಿಕ್ಕೆ ಸಾಯಲಿಕ್ಕೆ ಬ್ಯಾಸರ ಆಗೈತಲ್ಲ ಅವ್ರು ಬರ್ತಾರಂತ ಈ ಕಡೆ. ಈಗ ಬಂಗಾರ ಖರೀದಿ ಮಾಡ್ಬೇಕಾದ್ರ ಏನ್ ರೊಕ್ಕ ಇದ್ದಾರ ಹೊಕ್ಕಾರೋ, ಈ ಬಡವರು ಹೊಕ್ಕಾರೋ? ಹೌದಿಲ್ಲ. ಇದು ರೊಕ್ಕ ಇದ್ದಾರ ಅಂದ್ರೇನು,
ನಮ್ಮ ನಿಜವಾದ ಸ್ವರೂಪವನ್ನ ತಿಳ್ಕೋಬೇಕು ಅಂತೇಳಿ ಯಾರಲ್ಲಿ ಆ ಸಟ್ ಸಂಪತ್ತಿಯನ್ನು ಹಣ ಐತೆ ಅವ್ರು ಖರೀದಿ ಮಾಡಕ್ ಬರ್ತಾರ. ಅದಕ್ಕ ಕರ್ಮದಲ್ಲಿ ಕರ್ಮ ಕಾಂಡದೊಳಗ ಸಾಕಷ್ಟು ಜನ ಐತಿ, ಉಪಾಸನೆ ಕಾಂಡದೊಳಗ ಕಡಿಮೆ ಅದ, ಜ್ಞಾನ ಕಾಂಡದಲ್ಲಿ ಎಲ್ಲೋ ಏಕೋಸ್ಥಿತ್ ಒಬ್ಬರಂತ. ಹೌದಿಲ್ರಿ? ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು, ಆ ಖರೀದಿ ಮಾಡ್ಬೇಕಾದ್ರೆ ಬಂಗಾರ ಖರೀದಿ ಮಾಡ್ಬೇಕಾದ್ರೆ ಹಣ ಇದ್ದಾರ ಬರ್ಬೇಕ. ಏನ್ ಬಡವನು ಹೋಗಿ ಬಂಗಾರದ ಬೆಲೆ ಇಷ್ಟು ಒಂದ್ 10 ತೊಲಿ ಬಂಗಾರ ಕೊಡು ಅಂತೇಳಿ ಕೇಳೇವಿ? ಯಾಕೆ ಹಣನೇ ಇಲ್ಲಲ್ಲ. ಆಯ್ತು, ನಾವ್ ತೋರಿಸ್ತಾನ, ಬಂಗಾರ ಇಟ್ಟಾನ ಖರೆ, ಹೋಗಿ ಅವ್ರು ನಾವ್ ಖರೀದಿ ಮಾಡ್ಬೇಕಂದಾಗ ರೊಕ್ಕ ತೋರಿಸ್ತಾನ, ಹಣ ಕೊಡು ಅಂತಾನ. ಅದರಂತೆ ಈ ಜ್ಞಾನವನ್ನ ಪಡ್ಕೋಬೇಕಾತಂದ್ರ ಯಾರಿಗೆ ನಾನು ಹುಟ್ಟಲಿಕ್ಕೆ ಸಾಯಲಿಕ್ಕೆ ಬ್ಯಾಸರಾಗೈತಲ್ಲ, ಇನ್ನು ಹುಟ್ಟುದು ಬೇಡ ಸಾಯುದು ಬೇಡ, ಆ ಸದ್ಗುರುನಾಥನಿಗೆ ಶರಣಾಗತನಾಗಿ ಆ ಸದ್ಗುರುಗಳ ಮುಖಾಂತರವಾಗಿ ಸಶಾಸ್ತ್ರಗಳ ಚಿಂತನ ಮಾಡಿ ನನ್ನ ನಿಜವಾದ ಸ್ವರೂಪ ಯಾವುದು ಅಂತ ತಿಳ್ಕೊಂಡಾಗ, ಅದಕ್ಕಂದ್ರ ಅವ್ರು ಏನಂದ್ರು, ಸದ್ಗುರು ಅವರು ಗುರುಗಳು ಹೆಂಗಿರಬೇಕು, ಆ ಗುರುಗಳಲ್ಲಿನೂ ಅದಾರ. ಶಿಷ್ಯರ ವಿತ್ತಾಪಹರಣ ಮಾಡೋ ಗುರುಗಳು ಸಾಕಷ್ಟು ಮಂದಿ ಅದಾರಂತ. ನಮಗೆ ನಿಜವಾದ ಸ್ವರೂಪವನ್ನ ತಿಳಿಸಿಕೊಡುವ ಸದ್ಗುರುನಾಥರು ಸಿಗುವುದು ಬಹಳ ಕಷ್ಟ ಅಂತಿದೆ. ಚಿತ್ತಾಪಹಾರಕ ಗುರವಃ ಬಹವ ಸಂತೆ, ಶಿಷ್ಯ ಚಿತ್ತಾಪಹಾರಕ ನ ಸಂತೆ. ಅವರು ವಿತ್ತಾಪಹಾರಕರು ಸಾಕಷ್ಟು ಮಂದಿ ಅದಾರೆ ಕರೆ, ಅವರು ಚಿತ್ತವನ್ನು ಹರಣ ಮಾಡಿ ಅವರಿಗೆ ತಮ್ಮ ನಿಜವಾದ ಸ್ವರೂಪವನ್ನ ತಿಳಿಸಿಕೊಡುವ ಅಂತ ಸದ್ಗುರುಗಳು ಸಿಗುವುದು ಬಹಳ ಕಷ್ಟ. ಅದಕ್ಕೆ ನಾವೇನ್ ಮಾಡಬೇಕು, ಆ ಸದ್ಗುರುನಾಥರು ಸಿಕ್ಕಾಗ ಸದ್ಗುರುನಾಥನಿಗೆ ಶರಣಾಗತರಾಗಿ ನಮ್ಮ ನಿಜವಾದ ಸ್ವರೂಪವನ್ನ ನಾವು ತಿಳಿದುಕೊಳ್ಳಬೇಕಲ್ಲ. ಯಾವ ಜೀವ ಬ್ರಹ್ಮರ ಭೇದವನ್ನ ತಿಳಿಸಿಕೊಡುವ ಗ್ರಂಥಗಳೇನದವ, ಅವು ಪ್ರಕ್ರಿಯೆ ಗ್ರಂಥಗಳಾಗಲಿ, ಇಲ್ಲಿಕ ಉಪನಿಷತ್ತರಾಗಲಿ, ಬ್ರಹ್ಮಸೂತ್ರರಾಗಲಿ, ಕೈವಲ್ಯ ಪದ್ಧತಿಯಾಗಲಿ, ಸರ್ಪಭೂಷಣರ ಕೈವಲ್ಯ ಆದರೂ ಆಗಲಿ, ಅವ್ರು ಹೆಂಗ್ ಹೇಳ್ಯಾರಲ್ಲ, ನಮ್ಮ ನೀತಿ ಪಾಠ ಹೆಂಗ ಬದುಕಬೇಕು, ಹಂಗ ಜೀವನ ಮಾಡಬೇಕು, ನಮಗ ಆ ದಾರಿಯನ್ನ ತೋರ್ಸ್ಯಾರಲ್ಲ, ಆ ದಾರಿಯಲ್ಲಿ ಹೋಗಿ ಆ ದಾರಿಯಲ್ಲಿ ಆ ಅನುಭವವನ್ನು ನಾವು ಪಡ್ಕೊಂಡು ಅದನ್ನ ತಿಳ್ಕೊಂಡಾಗ ಮಾತ್ರ ಈ ಜ್ಞಾನ. ಅದಕ್ಕಂದ್ರೆ ಅವರು ಸದ್ಗುರು, ಸತ್ ಸ್ವರೂಪವನ್ನ ತಿಳಿದ ಗುರು. ಗು ಅಂದ್ರೆ ಅಜ್ಞಾನ, ರು ಅಂದ್ರೆ ಪ್ರಕಾಶ. ನಮ್ಮ ಅಜ್ಞಾನವನ್ನ ಕಳೆದು ಸುಜ್ಞಾನದ ಆ ಜ್ಞಾನಾಮೃತದ ಸವಿಯನ್ನ ತಿಳಿಸುವ ಆ ಸದ್ಗುರು ಏನದರಲ್ಲ, ಅಂತವರಿಗೆ ನಾವು ಶರಣಾಗ್ತಾರ. ಅದು ಶ್ರೋತ್ರಿಯತ್ವ ಇರಬೇಕು, ಬ್ರಹ್ಮನಿಷ್ಠತ್ವವಿರಬೇಕು. ಅಂದಾಗ ಮಾತ್ರ ಆ ನಿಜದ ಸ್ವರೂಪವನ್ನ ಅವರು ನಮಗೆ ತಿಳಿಸ್ತಾರಂತ. ಅವರು ಏನಾಗಿರಬೇಕು, ವೇದಗಳನ್ನ ಅಧ್ಯಯನ ಮಾಡಿರಬೇಕು, ವೇದಗಳು ಹೇಳದಂತೆ ತಮ್ಮ ಆಚರಣೆ ಇರಲಿರಬೇಕು, ಅದರಂತೆ ತಾವು ನಡೀತಾ ಇರಬೇಕು. ಆ ಶಿಷ್ಯರ ಕಷ್ಟವನ್ನ ನೋಡಿ ಅವನ ಮನಸ್ಸು ಅಂತಃಕರಣ ಮರಗ್ತಾ ಇರ್ಬೇಕು. ಎಂದಾದರೂ ಈ ಉದ್ಧಾರ ಅದವಪ್ಪ, ಮನಸ್ಸು ಕರಗಬೇಕಂತ. ಯಾರ್ದು? ಆ ಸದ್ಗುರುನಾಥನು. ಅಂತ ಸದ್ಗುರುಗಳಿಗೆ ನಾವು ಶರಣಾಗತರಾದಾಗ ಏನಾಕತಿ, ಸಶಾಸ್ತ್ರಗಳ ವಚನಾಂಗಗಳಲ್ಲಿ, ಈ ಸಶಾಸ್ತ್ರ ಅಂದ್ರ ಸತ್ ಸ್ವರೂಪವನ್ನ ತಿಳಿಸಿಕೊಡುವಂತ ಆ ಮಾತುಗಳೇನದ, ಅದಕ್ಕ ಶ್ರೀ ಗುರು ವಚನೋಪದೇಶವನಾಲಿಸಿ ದಾಗಳ್ ಅಹುದು ನರರಿಗೆ ಮುಕುತಿ. ಶ್ರೀ ಅಂದ್ರ ಆ ಶ್ರೋತ್ರಿಯ ಬ್ರಹ್ಮನಿಷ್ಠ, ತಾನು ತನ್ನ ನಿಜದ ಸ್ವರೂಪದಲ್ಲಿ ನಿಂತುಕೊಂಡ ಅಂತ ಸದ್ಗುರುಗಳು. ಆ ವಚನ ಮಾತು ಏನದವಲ್ಲ, ಅವು ವಚನಗಳು. ಅವನ ವಚನ ಏನಾಗ್ಯಾವ, ಅವೇ ಮಂತ್ರಗ್ಯಾವ, ಅವೇ ವೇದಗ್ಯಾವ, ಅವೇ ಶ್ರುತಿಗಳಾಗ್ಯಾವ, ಅವೇ ಸ್ಮೃತಿಗಳಾಗ್ಯಾವ. ಅವನ ಮಾತನ್ನ ಕೇಳಿದಾಗ, ಅವನನ್ನ ಆಲಿಸಿದಾಗಳ್ ಅಹುದು ನರರಿಗೆ ಮುಕುತಿ. ನಾವು ನರರ ಸ್ವರೂಪದೇವ, ಯಾಕಂದ್ರೆ ವಿಚಾರ ಮಾಡುವ ಸಾರಾಸಾರ ವಿಚಾರ ಮಾಡುವ ಬುದ್ಧಿ ಕೊಟ್ಟನಲ್ಲ ಪರಮಾತ್ಮ, ಕೊಟ್ಟನಿಲ್ಲ. ನಾ ಏನ್ ಮಾಡಾಕತ್ತೇನಂತ ವಿಚಾರಣೆ ಐತಿ. ಏನ ಪುಣ್ಯ ಮಾಡ್ತೇನೆ ಅನ್ನೋದು ಗೊತ್ತಾಕತಿ, ಪಾಪ ಮಾಡ್ತೇನೆ ಅನ್ನೋದು ಗೊತ್ತಾಕತಿ, ಇನ್ನೊಬ್ಬರಿಗೆ ನಾ ತೊಂದರೆ ಕೊಡಾಕತ್ತೇನೆ ಅನ್ನೋದು ಗೊತ್ತಾಕತ್ತಲ್ಲ. ಅದಕ್ಕ ಅಂದರವರು, ನೋಡಪ್ಪ, ಯಾರಿಗೂ ದುಃಖವನ್ನ ಕೊಡಲಾರದ ನಿನ್ನಿಂದ ಯಾವುದೇ ಒಂದು ಜೀವಿ ಐತೆ, ಆ ಜೀವಿಗೆ ದುಃಖ ಆಗಲಾರದಂತೆ ನೀ ಜೀವನ ಮಾಡಿದ್ದಾದರೆ ಏನಕ್ಕೆ,
ಆ ಸದ್ಗುರುಗಳ ವಚನಗಳನ್ನ ಕೇಳಲಿಕ್ಕೆ ನೀ ಅರ್ಹಕ್ಕೆ ಅಂತಂದ್ರು. ಅದಕ್ಕ ಶ್ರೋತ್ರಿಯತ್ವ ಅಂತಂದ್ರ ತನ್ನ ನಿಜವಾದ ಸ್ವರೂಪವನ್ನ ತಿಳಿದುಕೊಂಡು ವೇದಗಳನ್ನ ಅಧ್ಯಯನ ಮಾಡಿರ್ಬೇಕ ಅವ. ಶಾಸ್ತ್ರ ಬಲ್ಲವನಾಗಿರ್ಬೇಕು. ಆ ಶಾಸ್ತ್ರಗಳು ವೇದಗಳು ಹೇಳಿದಂತೆ ತಾನು ಆಚರಣೆಯಲ್ಲಿರಬೇಕು. ಶ್ರೋತ್ರಿಯತ್ವ. ಬ್ರಹ್ಮನಿಷ್ಠತ್ವ, ತನ್ನ ಬ್ರಹ್ಮಾಕಾರ ವೃತ್ತಿಯಲ್ಲೇ ಇರಬೇಕಂತ ಅಲಾದಿ ವೃತ್ತಿ. ತನ್ನ ದೇಹದ ಪರವೆಯನ್ನ ಬಿಟ್ಟು ಸದಾ ಬ್ರಹ್ಮಾಕಾರ ವೃತ್ತಿ ಅಲ್ಲೇ ಇರುವುದು. ಬ್ರಹ್ಮನಲ್ಲಿ ನಿಷ್ಠೆಯನ್ನಿಟ್ಟ ಯಾಮದನಲ್ಲಿ ಅವ ಬ್ರಹ್ಮನಿಷ್ಠ. ನಮ್ಮ ವೃತ್ತಿ ಏನಾಗಬೇಕು, ಸದಾ ಅಲ್ಲೇ ಇರಬೇಕಂತ. ಎಲ್ಲಿ ಅದರ ಐತೆ ಅಂತೇಳಿ ಅತ್ತಿತ್ತ ಹಕ್ಕತಂದ್ರ ನಿಷ್ಠ ಅಲ್ಲ. ಅದಕ್ಕ ಬ್ರಹ್ಮಣಿ ನಿಷ್ಠ ಬ್ರಹ್ಮನಿಷ್ಠ. ಆತ್ಮ ಸ್ವರೂಪದಲ್ಲಿ ನಿಷ್ಠೆ ಉಳ್ಳವನಾಗಿ ಆ ವೃತ್ತಿ ಏನಾಗಿರಬೇಕು, ಸದಾ ಅದೇ ಆಕಾರ ಆಗಿರಬೇಕು. ಆ ಹುಚ್ಚನಂತರ ಇರಬಹುದು, ಬಾಲಕನಂತಾದರೂ ಇರಬಹುದು, ಪಿಶಾಚಿ ಅಂತಾದರೂ ಇರಬಹುದು ಅಂತ ಹೇಳ. ಅವ ಹಿಂಗ ಇರಲಿಕ್ಕೆ ಅವಂಗೇನಿಲ್ಲ, ಯಾವ ಉಪಾಧಿಗಳು ಅವನಲ್ಲಿಲ್ಲ. ಹಿಂಗ ನಡಿಬೇಕಂತನು ಹೇಳುವ ಅಧಿಕಾರ ಯಾರಿಗೂ ಇಲ್ಲ. ಅವ ತನ್ನ ಬ್ರಹ್ಮಾಕಾರ ವೃತ್ತಿಯೇ. ಯಾಕಂದ್ರೆ ತಿಳಿದಾನ, ತನ್ನ ನಿಜವಾದ ಸ್ವರೂಪವನ್ನ ಅರ್ತಾನ. ಅದಕ್ಕ ಈ ದೇಹದ ವ್ಯವಹಾರವನ್ನ ಬಿಟ್ಟಾನ. ಅವಂಗೇನಿಲ್ಲ, ಆ ಸ್ಥಿತಿಯಲ್ಲಿದ್ದವನಿಗೆ ಬ್ರಹ್ಮನಿಷ್ಠ. ತಾನು ಆ ಬೋಧಕತ್ವ ಎಲ್ಲಿ ನಡೀತಿತ್ತಂದ್ರೆ ಜೀವನ್ಮುಕ್ತ ಇದ್ದಾಗ ಅಲ್ಲಿ ನಡೀತಿತ್ತಂದ್ರೆ. ಆ ತೂರ್ಯಾತೀತ ಅವಸ್ಥೆಗಾದಾಗ ಏನಿಲ್ಲ, ಯಾವ ಉಪದೇಶವೂ ಇಲ್ಲ, ಯಾವ ಪಾಠ ಪ್ರವಚನಗಳು ಇಲ್ಲ. ಆ ಸ್ಥಿತಿಗೆ ಹೋದ್ರ ಏನಿಲ್ಲ ಇಲ್ಲ. ಅದಕ್ಕ ನಾವು ಅಂತ ಸದ್ಗುರು ಸದ್ಗುರು ಇರಬೇಕು. ಎರಡು ಕೂಡಿ ಒಂದಿದ್ರು ಆಗುದಿಲ್ಲ ಮತ್ತ. ಸದ್ಗುರು ಲಕ್ಷಣ ಅಲ್ಲ, ಶ್ರೋತ್ರಿಯ ಬ್ರಹ್ಮನಿಷ್ಠ ಯಾರು ಇರ್ತಾರ ಅವ್ರು ಸದ್ಗುರು. ಈಗ ಶ್ರೋತ್ರಿಯತ್ವನು ಇರಬೇಕು, ಬ್ರಹ್ಮನಿಷ್ಠತ್ವನು ಇರಬೇಕು. ಸದ್ಗುರು ಅಂದ್ರ ಸತ್ ಸ್ವರೂಪವನ್ನ ತಿಳಿದಂತ ಗುರು. ತನ್ನ ನಿಜವಾದ ಸ್ವರೂಪವನ್ನ ತಿಳ್ಕೊಂಡನ ಅವ ಇನ್ನೊಬ್ಬರ ಶಿಷ್ಯರು ಹೋಗಿ ಏನಾರು ಪ್ರಶ್ನೆ ಮಾಡಿದ್ರೆ ಹೇಳುವ ಸಾಮರ್ಥ್ಯ ಅವನಿಗಿಲ್ಲ. ಈಗ ಶಿಷ್ಯರು ಹೋಗ್ಯಾರ, ಎಲ್ರಿ ಇದೇನು, ಇದು ಏನು, ಅಜ್ಞಾನ ಅಂದ್ರೆ ಏನು, ಜೀವ ಅಂದ್ರೆ ಏನು, ಈಶ್ವರ ಅಂದ್ರೆ ಏನು, ಅವ ಹೋಗಿ ಹೇಳಿದ್ನಂದ್ರ ಹೇಳುದಿಲ್ಲ. ತನ್ನಷ್ಟಕ್ಕೆ ತಾ ಉದ್ಧಾರ ಆಗ್ಯಾನ. ಅದಕ್ಕ ಶ್ರೋತ್ರಿಯತ್ವ, ಬ್ರಹ್ಮನಿಷ್ಠತ್ವ. ಆ ಶ್ರೋತ್ರಿಯತ್ವನು ಇರಬೇಕು, ಬ್ರಹ್ಮನಿಷ್ಠತ್ವನು ಇರಬೇಕು. ಆ ಶಿಷ್ಯರಿಗೆ ಬಂದಿರುವ ಆ ಸಂಶಯಾದಿಗಳನ್ನ ಕಳೆದು ಆ ಸ್ಥಿತಿಯಲ್ಲಿ ಕಾಣಿಸುವ ಗುರು ಏನದ ಅವನ್ ಸದ್ಗುರು. ಅದಕ್ಕ ಶ್ರೀ ಗುರು ವಚನದಿಂದ ಅಧಿಕ ಸೂಚ್ಯ ಉಂಟೆ. ಅವ್ರು ಹೇಳ್ಯಾರ, ಆ ಸದ್ಗುರುನಾಥನ ವಚನಕ್ಕಿಂತಲೂ ಅಮೃತ ಐತಿ. ಇಲ್ಲ ಇಲ್ಲ, ಯಾಕ ನಮ್ಮ ನಿಜದ ಸ್ಥಿತಿಗೆ ಕಾಣಿಸುವ ಶಕ್ತಿ ಅವರಲ್ಲಿ ಐತಲ್ಲ. ಅದಕ್ಕೆ ನಾವೇನ್ ಮಾಡಬೇಕು, ಸದ್ಗುರುವಿನ ಮಾತನ್ನ ಕೇಳಿ, ಅದಕ್ಕ ಸದ್ಗುರು ಹಾಗೂ ಸತ್ಶಾಸ್ತ್ರಗಳ ವಚನಗಳಲ್ಲಿ, ಆ ವೇದಾಂತ ವಾಕ್ಯೇಶು ಶಾಸ್ತ್ರೇಶು, ಆ ವಚನಗಳಲ್ಲಿ ಅತ್ಯಂತ ಶ್ರದ್ಧೆಯನ್ನ ನಾವಿಟ್ಟಿ ಅಂತಂದ್ರ ನಮ್ಮ ನಿಜವಾದ ಸ್ವರೂಪವನ್ನ ತಿಳಿಯಲಿಕ್ಕೆ ವಿಶ್ವಾಸನ ಇಲ್ಲ, ಶ್ರದ್ಧೆ ಇಲ್ಲ, ನಂಬಿಕೆ ಇಲ್ಲ ಅಂತಂದ್ರ ಆ ಸ್ಥಿತಿಗೆ ಆಗಪ್ಪ ಅನ್ನಲಿಕ್ಕೆ ಆಗೋದಿಲ್ಲ. ಅದಕ್ಕ ವಿಶ್ವಾಸ ಬಿಡುವುದರಿಂದ ಪರೋಕ್ಷ ಬ್ರಹ್ಮ ಜ್ಞಾನ ಕಥಪ. ನೀನು ಸದ್ಗುರುಗಳಲ್ಲಿ ಮತ್ ಶಾಸ್ತ್ರಗಳಲ್ಲಿ ನೀನು ಶ್ರದ್ಧೆಯನ್ನಿಟ್ಟು ಅದನ್ನ ನೀ ಸಾಧನೆ ಮಾಡಿದ್ದಾದಾಗ ನಿನಗೆ ಅವಾಗ ಏನಾಕತಿ, ಅವಾಗ ಪರೋಕ್ಷ ಬ್ರಹ್ಮ ಜ್ಞಾನ ಕಥಪ ಅಂತ ಹೇಳಿದ್ರು. ಮತ್ತ ಪ್ರಶ್ನೆ ಮಾಡಿದವ, ಪರೋಕ್ಷ ಬ್ರಹ್ಮ ಜ್ಞಾನ ಅಂತ ಹೇಳಿದ್ರಲ್ಲ, ಆ ಪರೋಕ್ಷ ಬ್ರಹ್ಮದಿಂದ ಏನಾಕತಿ? ಸದ್ಗುರುನಾಥನೇ ನೀ ಹೇಳಿದ್ರಲ್ಲ ಪರೋಕ್ಷ ಬ್ರಹ್ಮ ಜ್ಞಾನ ಅಂತ ಹೇಳಿದ್ರಿ, ಸದ್ಗುರು ಶಾಸ್ತ್ರಗಳಲ್ಲಿ ವಚನಗಳಲ್ಲಿ ವಿಶ್ವಾಸ ನೀಡಿದಂತ ಹೇಳಿದ್ರಿ. ಅದಕ್ಕ ಅದರಿಂದಾದರೂ ಏನಕತಿ ಅದೊಂದಿಷ್ಟು ನನಗೆ ತಿಳಿಸಿ ಹೇಳ್ರಿ ಅಂತಂದಾಗ, ಆ ಪರೋಕ್ಷ ಬ್ರಹ್ಮ ಜ್ಞಾನದ ಫಲ, ಪರೋಕ್ಷ ಬ್ರಹ್ಮ ಜ್ಞಾನದಿಂದ ಅಸತ್ವಾಪಾದಕ ಆವರಣದ ನಿವೃತ್ತಿ. ಆ ಆವರಣ, ಆ ಮುಚ್ಚೈತೆಲ್ಲ, ಒಂದು ವಸ್ತುವಿನ ಮೇಲೆ ಬಟ್ಟೆ ಮುಚ್ಚಿದಾಗ ಅದನ್ನ ತೆಗೆದಾಗ ಕಾಂತತೆಲ್ಲ, ಹಾಗೆ ನಮಗ ಅಜ್ಞಾನವೆಂಬ ಆವರಣ
ಮುಚ್ಚೈತಂತೆ ಎಲ್ಲೇ ನಮ್ಮ ಸ್ವರೂಪದ ಮೇಲೆ. ಮುಚ್ಚಿದಂಗ ಆಗೇತಿ ಖರೆ, ಮುಚ್ಚಿಲ್ಲ ಅದು, ಮುಚ್ಚಿದಂಗ ಆಗೇತಿ. ಆದಿದ್ದನ್ನ ಅದನ್ನ ಸರಿಸ್ಬೇಕಾಗೈತಿ ನಾವು. ಯಾರ ಕಡೆಯಿಂದ? ಆ ಸದ್ಗುರುಗಳ ವಚನಾಮೃತದಿಂದ ನಾವು ಕೇಳ್ತಾ ಕೇಳ್ತಾ ಚಿಂತನೆ ಮಾಡಿದಾಗ ಏನಾಕೈತಿ ನಮಗ? ಅದು ಬಿಡುಗಡಕತ್ತಂತಾರ ಅವ್ರು. ಹಂಗ ಬಿಡುಗಡೆ ಆದಾಗ ಮಾತ್ರ ಅದು ನಿಜವಾದದ್ದು ಅಂತ ಹೇಳಿದ್ರು ನಮಗ. ಇಲ್ಲಿಕಂದ್ರೆ ಅದು ನಿಜವಾಗಲು ಬಿಟ್ಟು ಹೋಗುದಿಲ್ಲ ಅಂತ. ಆ ಆವರಣವನ್ನ ನಾವು ಬಿಡಿಸಿದಾಗ ಏನಾಕತಿ? ಅದಕ್ಕ ಬ್ರಹ್ಮಣ ಹಿ ಹೈ ಇಸ್ ರೀತಿ ಸೆ ಬ್ರಹ್ಮಕ್ಕೆ ಅಸತ್ವ ಭಾವ ಅಸದ್ಭಾವಕ ಆಪಾದಕ ಕಹೆ ಸಂಪಾದನ ಆವರಣ ಅಸತ್ವ ಪಾದಕ ಆವರಣ ಹೈ. ಆ ಸತ್ವ ಪಾದಕ ಆವರಣ ಏನ್ ಮಾಡ್ತಂದ್ರ ಬ್ರಹ್ಮವು ಇಲ್ಲ ತೋರಿಸ್ತದೆ. ನಾಳೆ ಅದೇನಂತ ಆವರಣ. ಈಗ ರತ್ನ ಐತಲ್ಲ, ಆ ರತ್ನದ ಮೇಲೆ ಗಡಿಗೆಯನ್ನ ಮುಚ್ಚಿದಾಗ ಆ ರತ್ನದ ಬೆಳಕು ಕಾಣುವುದಿಲ್ಲ. ಅದಕ್ಕೆ ಆವರಣಗೆ ತಲೆ ಮ್ಯಾಗೆ. ಆವರಣ ಅಂದ್ರ ಮುಚ್ಚುವುದು. ಅದಕ್ಕ ಬ್ರಹ್ಮವು ಇರುವುದಿಲ್ಲ ಅಂತ ಹೇಳಿ ಯಾವ ಬ್ರಹ್ಮಣ ಇರುವಿಕೆ ನಿಷೇಧ ಅಭಾವ ಜ್ಞಾನವನ್ನು ಉಂಟು ಮಾಡ್ತತಲ್ಲ, ಅದಕ್ಕೇನಂತ ತಿಳ್ಕೋರಪ್ಪ? ಅಸತ್ವ ಪಾದಕ ಆವರಣ. ಆ ಬ್ರಹ್ಮನ ಆಶ್ರಯದಲ್ಲಿದ್ದುಕೊಂಡು ಬ್ರಹ್ಮನನ್ನ ಮುಚ್ಚಿ ಬ್ರಹ್ಮವೇ ಇಲ್ಲ ಅಂತೇಳಿ ತೋರ್ಸಾಕತ್ತೈತಲ್ಲ, ಇದಕ್ಕೇನಂತ ತಿಳ್ಕೋಬೇಕು? ಅಸತ್ವ ಪಾದಕ ಆವರಣ. ಆವರಣ ಅಂದ್ರೆ ಅಜ್ಞಾನ. ಅಜ್ಞಾನ ಮುಚ್ಚುದು. ಆತ್ಮ ಸ್ವರೂಪದ ಆಶ್ರಯದ ಇದ್ದುಕೊಂಡು ಆತ್ಮವೇ ಇಲ್ಲ, ಬ್ರಹ್ಮವೇ ಇಲ್ಲ. ಈಗ ನಮ್ಮ ದೇಹದೊಳಗೆ ಈಗ ದೇಹ ಕಾಣ್ತತೆ. ಈಗ ಅರಿವಿ ಉಟ್ಕೊಂಡು ಅಂಗಿ ಉಟ್ಕೊಂಡೇವೆ, ಒಲ್ಲಿ ಉಟ್ಕೊಂಡೇವಲ್ಲ, ಇದನ್ನ ಉಟ್ಕೊಂಡೆ ನಮ್ಮ ದೇಹ ಕಾಣ್ತತೇನು? ಆ ದೇಹವನ್ನ ಬಿಟ್ಟು ಅರಿವಿ ಬೇರೆ ಐತೇನು? ಕಳೆದಾಗ ಬೇರೆ ಆಕತಿ ಖರೆ, ಅದಿಲ್ಲ. ಈಗ ನಮ್ಮ ದೇಹ ಅರಿವಿಂದ ಮುಚ್ಚೈತಲ್ಲ, ಈ ಮುಚ್ಚಿ ಅರಿವಿ ತೆಗೆದಾಗ ದೇಹ ಕಾಣ್ತತಿ. ಆ ದೇಹಕ್ಕ ಅರಿವಿ ಮುಚ್ಚಿಕೊಂಡಾಗ ಅದು ದೇಹ ಕಾಣ್ಲಾರ್ದಂಗ ಮಾಡೈತಲ್ಲ, ಇದು ಆವರಣ. ದೇಹದ ಆಶ್ರಯ ಪಡ್ಕೊಂಡು ದೇಹವನ್ನ ಮುಚ್ಚೈತಲ್ಲ, ಹಾಗೆ ಬ್ರಹ್ಮನನ್ನ ಆಶ್ರಯ ಮಾಡಿಕೊಂಡು ಬ್ರಹ್ಮನನ್ನ ಮುಚ್ಚೈತಲ್ಲ, ಯಾವುದು? ಅಸತ್ವ ಪಾದಕ ಆವರಣ. ಮುಚ್ಚುವುದು. ಇದಕ್ಕೇನಂತ ತಿಳ್ಕೋಬೇಕು? ಆವರಣ. ಬ್ರಹ್ಮನ ಆಶ್ರಯ ಪಡ್ಕೊಂಡು ಬ್ರಹ್ಮವು ಇಲ್ಲ ಅಂತ ಹೇಳ್ತೈತಲ್ಲ, ಇದು ಅಜ್ಞಾನದ ಶಕ್ತಿ. ಇದುವೇ ಅಸತ್ವ ಪಾದಕ ಆವರಣ. ಬ್ರಹ್ಮ ಇಲ್ಲಪ್ಪ, ಕಾಣೋದಿಲ್ಲ, ಕಣ್ಣಿಗೆ ಕಾಣಲಾರದಂತೆ. ಅವನ ಆಶ್ರಯ ಪಡ್ಕೊಂಡಿದ್ದೇನು? ಆ ಭಗವಂತನ ಆಶ್ರಯ ಪಡೆದುಕೊಳ್ಳಲಾರದೆ ಇರಲಿಕ್ಕಾದರೂ ಅಸ್ತಿತ್ವ ರಹಿತೇನು? ಅದಿಲ್ಲ. ಅವನ ಆಶ್ರಯ ಪಡ್ಕೊಂಡು ಅವನ ಇಲ್ಲಂತ ಮುಚ್ಚಾಕೈತಲ್ಲ, ಇದು ಅಸತ್ವ ಪಾದಕ ಆವರಣ. ನಾಸ್ತಿತ್ವ ಅಸತ್ವ ಪಾದಕ ಪ್ರಯೋಜಕಿ ಭೂತಮಾವರಣಂ. ಇರುವುದಿಲ್ಲ ಅಂತೇಳಿ ಅಸತ್ವವನ್ನ ಆಪಾದನೆ ಮಾಡುವಂತ ಪ್ರಯೋಜನ ಉಳ್ಳದ್ದು ಯಾವುದೈತಲ್ಲ, ಅದು ಅಸತ್ವ ಪಾದಕ ಆವರಣ ಅಂತ ತಿಳ್ಕೊ. ಬ್ರಹ್ಮ ಇಲ್ಲ ಅಂತ ಹೇಳಿ, ನಂದೇ ಅಂತೇಳಿ ಈ ಮಾಯೆ, ಈ ಜಗತ್ತು ಏನ್ ಮಾಡೈತೆ ಅಂದ್ರ, ಆ ತಾನು ಆ ಮಾಯೆ ಆಶ್ರಯ ಪಡ್ಕೊಂಡು ಬ್ರಹ್ಮನ ಆಶ್ರಯ ಪಡ್ಕೊಂಡು ಅವನ ಸತ್ತೆಯನ್ನ ಪಡ್ಕೊಂಡು ಈ ಜಗತ್ತನ್ನ ಮಾಡಿದಂತೆ ಐತಲ್ಲ. ಅವ ಕೂಡಿದಾಗ ಈ ಜಗತ್ತು, ಅವ ಇಲ್ಲದೆ ಮಾಡಲಿಕ್ಕೆ ಜಗತ್ತು ಮಾಡಲಿಕ್ಕೆ ಆಶ್ರಯ ಐತೇನು ಅಂತಂದ್ರ, ಅವನ ಆಶ್ರಯ ಪಡ್ಕೊಂಡು ಇದೆಲ್ಲವೂ ವ್ಯವಸ್ಥೆ ಮಾಡಿದಂತೆ, ಅದು ಮಾಯೆ. ಅದಕ್ಕೇನಂದ್ರು ಪ್ರಕೃತಿ ಅಂತ ಕರೆದು. ಸತ್ವಗುಣ, ರಜಗುಣ, ತಮಗುಣ, 3 ಗುಣಗಳಿಂದ ಕೂಡಿರುವ ಈ ಮಾಯ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಲ್ಲ. ಅದಕ್ಕ ನೀನೇನಂತ ತಿಳ್ಕೊರಪ್ಪ? ಬ್ರಹ್ಮವು ಇರುವುದಿಲ್ಲ ಅಂತೇಳಿ ಯಾವ ಬ್ರಹ್ಮಣ ಇರುವಿಕೆ ನಿಷೇಧ ಅಂದ್ರೆ ಅಭಾವವನ್ನು ಉಂಟು ಮಾಡೈತಲ್ಲಪ್ಪ, ಆವರಣ. ಅದಕ್ಕೇನಂತ ತಿಳ್ಕೊ? ಅಸತ್ವ ಪಾದಕ ಆವರಣ ಅಂತ ತಿಳ್ಕೊ. ಆವರಣ ಏನ್ ಮಾಡ್ತತಿ? ಬ್ರಹ್ಮವು ಇಲ್ಲ, ನಾನೇ ಅದೇನಂತ ತೋರಿಸ್ತೇನೆ. ನಾ ಹೆಂಗ ದೇವರಕ್ಕೇನ್ರಿ? ಅದಕ್ಕಂದ್ರ ಅವರು ನೋಡಪ್ಪ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ, ನಿನ್ನ ಬಿಟ್ಟು ದೇವರಿಲ್ಲ. ಮಡಿಕೆಯ ಮಾಡುವರೇ ಮಣ್ಣೆ ಮೊದಲು,
ತೊಡಕೆಯ ಮಾಡುವರೆ ಪಣ್ಯ ಮೊದಲು ಶಿವಪಥವನರಿದೊಡೆ ಗುರುಪಥವೇ ಮೊದಲು ಶರಣರ ಸಂಘವೇ ಮೊದಲು ಮೊದಲು ಅಂತ ಹೇಳಿದ್ರಲ್ಲ. ಆ ಗಡಿಗೆ ಮಾಡಾಕ ಮಣ್ಣಿದ್ರ ಗಡಿಗೆ ಹಾಕತ್ತೋ, ಮಣ್ಣಿರಲಾರದ ಗಡಿಗೆ ಹಾಕತ್ತ. ಮಣ್ಣು ಬೇಕ. ಮಣ್ಣಿದ್ದಾಗ ಕುಂಬಾರ ಏನ್ ಮಾಡಿದ? ಆ ಮಣ್ಣನ್ನ ತಂದು ತಾನು ತನ್ನ ಮನೆಯ ಮುಂದೆ ನೆನೆ ಇಟ್ಟು ಅದನ್ನ ಹದ ಮಾಡಿ ತುಳಿದು ತನ್ನ ಕೈಲಿ ಅದನ್ನ ನಾದಿ ಚಕ್ರದ ಮೇಲೆ ಇಟ್ಟು ತಿಗುರಿಯಿಂದ ತಿರುಗಿಸಿ ಅದಕ್ಕೊಂದು ಆಕಾರ ಕೊಟ್ಟನಲ್ಲ. ಆಕಾರ ಕೊಟ್ಟು ಅಷ್ಟಕ್ಕಾರ ಬಿಟ್ನೇನು ಏನ್ ಮಾಡಿದ? ಆ ಸೋಳೆಯಿಂದ ಬಡದು ತಿದ್ದಿ ಬೀಡಿ ಮಾಡಿ ಮತ್ತ ಅದಕ್ಕಷ್ಟೇ ಬಿಡ್ಲಿಲ್ಲ. ಏನ್ ಮಾಡಿದ? ಬಿಸಿಲಿಗೆ ಒಣಗಿಸ್ಲಿಕ್ಕಿಟ್ಟ. ಒಣಗಿಸಲಿಕ್ಕಿಟ್ಟಾಗ ಮತ್ತ ಒಣಗಿಸಿದಂತ ಅಷ್ಟಕ್ಕಾರ ಬಿಟ್ಟ ನೀನು? ಬಿಡ್ಲಿಲ್ಲ. ಮತ್ತ ಹೊಳ್ಳಿ ಬೆಂಕಿಯ ತಾನು ಆ ತಿದಿಯಲ್ಲಿಟ್ಟು ಆ ಬೆಂಕಿ ಒಳಗೆ ಸುಟ್ಟ. ಅದಕ್ಕ ಒಬ್ಬ ಶ್ರೀವಂತರ ಸೊಸೆ ಮನ್ಯಾಗ ನ್ಯಾಯ ಮಾಡಿದ್ದಳಂತ. ಮಾಡಿ, ಇಲ್ಲ ನಮ್ಮ ಅತ್ತೆ ನನ್ನ ಕಾಡ್ತಾಳ, ನಾ ಈ ಜೀವವನ್ನು ಇಡಬಾರದು, ಇನ್ನು ಸಾಯಬೇಕು ಅಂತೇಳಿ ಆ ಮಣ್ಣಿನ ಬಿಂದಿಗೆಯನ್ನ ಬಗಲ ಇಟ್ಕೊಂಡು ಬಾಯಿ ನೀರಿಗೆ ಹಾದಳ. ಅವಾಗ ಸಾಯ್ಬೇಕಂತ ಕೈಯಾಗ ಲಾಟ ಹಿಡ್ಕೊಂಡು ಹಾಳ. ಎದಕ್ ಹೊಂಟಾಳ? ಸಾಯಕ್ ಹೊಂಟಾಳ. ಮತ್ ಸಾಯ್ಬೇಕಾತಂದ್ರ ಬೆಳಕರೆ ಯಾಕಬೇಕು? ಕೈಯಾಗ ಬೇರೆ ಯಾಕಬೇಕು? ಅವಾಗ ಅಂದಳಂತ, ಆತಿನ್ನ ನಾ ಹೋಗಿ ಬಾವಿಯನ್ನ ಚಿಗುರಾಗಲಿ ಹೊಳೆಯನ್ನ ಹಾರಿ ಆದರಾಗಲಿ ಈ ಪ್ರಾಣವನ್ನ ಬಿಡಬೇಕು ಅಂತ ಹೇಳಿ ಆಕೆ ಅಂದಳಂತ. ಬಗಲಾಗ ಬಿಂದಿಗೆ ಹೇಳಾಕೈತ, ತಂಗಿ ನನ್ನಷ್ಟು ನಿನಗೆ ತ್ರಾಸ ಆಗೈತಿ. ಏನ್ ಮಾಡಿದ ನನ್ನ ಕುಂಬಾರ? ನಾ ಕೆರೆ ಒಳಗೆ ಇದ್ದೆ, ಭೂಮಿ ಒಳಗಿದ್ದೆ. ನನ್ನ ತಾನು ಬುದ್ಧಿ ಸಲಿಕೆಯಿಂದ ಕಡದು ಪುಟ್ಟಿ ಒಳಗ ತುಂಬಿ ಗಾಡಿ ಒಳಗ ಹಾಕೊಂಡ್ ಬಂದಾನ. ನಾ ಎಷ್ಟು ಕಡಿದರು, ಎಷ್ಟು ಕಚ್ಚಿದರು, ಸಲಿಕೆಯಿಂದ ಪಿಕಾಸಿಯಿಂದ ಕಡದ, ಬುದ್ಧಿಯಿಂದ ಕಡದ, ಹಾರಿಯಿಂದ ಕಡದ. ಆದರೂ ಅದನ್ನ ಆತ ಹಾಕೊಂಡು ತಾನೇನ್ ಮಾಡಿದ? ಮತ್ ಸಲಿಕೆಯಿಂದ ಬುಟ್ಟಿಯಲ್ಲಿ ತುಂಬಿ ಹಾಕಿ ತಾನು ಮನೆ ಮುಂದೆ ತಂದು ಸುರಿದವ. ಅಷ್ಟಕ್ಕಾರ ಬಿಟ್ಟೇನು? ಮತ್ತ ನನಗೇನ್ ಮಾಡಿದ? ನೀರ್ ಹಣಿಸಿದ. ಬೆಳ್ಳ ನಡಿಗಿ ಸತ್ಯವ. ನಿಮ್ಮತ್ತೆ ಏನಾರ ಹಂಗ ಮಾಡ್ಯಾಳೆ? ನಿಮ್ಮತ್ತೆ ಹಂಗ ಮಾಡ್ಯಾಳೆ? ಸಾಯಕತ್ತಿಯಲ್ಲ, ನಿನ್ನ ಅತ್ತಿ ಬಹಳ ಒಳ್ಳೆ ಆಕಿ. ಆಕೆ ಏನ್ ಮಾಡಿದಳು? ನಿಮ್ಮತ್ತೆ ನಾನು ಕುಂಬಾರ ಇಷ್ಟೆಲ್ಲ ಮಾಡಿ ಮತ್ತೇನ್ ಮಾಡಿದ? ಅಷ್ಟಕ್ಕೂ ಬಿಡ್ಲಿಲ್ಲ. ಕುಂಬಾರ ಬೆಳತನ ನಡಗ ಹಚ್ಚಿ ಹೊಳ್ಳಿ ಬೆಳಗ್ಗೆ ಎದ್ದು ಮತ್ ಕಾಲಿನ ಕಚಾ ಪಚ ತುಳ್ದ. ನಿಮ್ಮತ್ತಿ ನಿನ್ನೇನಾರ ಹಂಗ ತುಳ್ದಾಳೆ? ನಿನ್ನೆ ಕೆಡಿ ತುಳ್ದಾಳೆ? ಶ್ರೀವಂತರ ಸಸಿ ಹೌದ ಕರೆ, ನೀನು ಕರೆ. ನಿನ್ನ ಅತ್ತಿ ನಿನ್ನ ಹಂಗ ತುಳ್ದಾಳೇನಂತ ಬಿಂದಿಗೆ ಮಾತಾಡಕ ಇಲ್ಲ. ಅಷ್ಟಕ್ಕ ಬಿಡ್ಲಿಲ್ಲವ. ನಾನೇನ್ ಮಾಡಿದ? ಆ ಚಿಗುರಿ ಮೇಲಿಟ್ಟು ಗಣ ತಿರುಗಿಸಿನಲ್ಲ. ನಿಮ್ಮತ್ತೆ ಹಂಗೇನಾರ ನೀನ್ ತಿರುಗಿಸಾಳಿ? ಏನ್ ಮಾಡ್ಯಾಳ? ಆ ತಿಗರಿಯ ಮೇಲೆ ಕುಂದರ್ಸಿ ನಿನ್ ಏನಾದ್ರು ತಿರುಗಾಳೇನು? ನನ್ ಹೆಂಗ ಕುಂಬಾರ ಏನ್ ಮಾಡ್ಯಾನ? ತಿರುಗಿಸ್ಯಾನ. ಅಷ್ಟಕ್ಕ ಬಿಡ್ಲಿಲ್ಲವ. ನನ್ನ ಮತ್ತೆ ಏನ್ ಮಾಡಿದ? ಬಿಸಿಲಾಗ ಕಾಸಿದ. ಕೆಟ್ಟ ಬಿಸಿಲು. ಆ ಬಿಸಿಲು ಕಾದು 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 ತಲಿ ಹೊಡಿತಿತ್ತನ ಹಂಗ ಕಾಸಿದ. ನಿಮ್ ಮತ್ತೆ ನೀನ್ ಒಂದಿನಾರು ಬಿಸಿಲಾಗ ಕುಂದರ್ಸಾಳೆ? ಕ್ಷಣೆ ಕದಳಕಿ ಕುಂದರ್ಸಾಳೆ ನಿನ್ನ? ಕುಂದರ್ಸಿಲ್ಲ. ಅವಾಗ ಅದ್ ಬೆಂಕಿಯಾಗ ಹಾಕಿ ಸುಟ್ಟ. ಯಾರು? ಕುಂಬಾರ. ನಿಮ್ ಮತ್ತೆ ನಿನ್ನೇನಾರು ಬೆಂಕಿಯಾಗ ಹಾಕಿ ಸುಟ್ಟಾಳೆ? ಸಾಯ್ದೇನು ಹೊಂಟಿಯಲ್ಲ, ಸಾಯಕ್ ಹೊಂಟಿಯಲ್ಲ. ನಿಮ್ ಮತ್ತೆ ನಿನ್ ಏನಾರ ಹಂಗ ಮಾಡ್ಯಾಳೇನೋ ಅಂತ ಹೇಳಿ ಬಿಂದಿಗೆ ಮಾತಾಡತ್ತಿತ್ತ. ಯಾರ ಜೊತೆಗೆ? ಆ ಶ್ರೀವಂತರ ಸಚೆಯ ಜೊತೆಯಾಗಿ. ಇಲ್ಲ ಆಗ ನಿಮ್ಮ ಅತ್ತಿ ಬಾಳ ಒಳ್ಳೆಕಿ. ಅಷ್ಟಕ್ಕ ನನ್ ಕುಂಬಾರ ಬಿಡ್ಲಿಲ್ಲವ. ಆ ಬೆಂಕಿಯಿಂದ ಸುಟ್ಟು 3 ದಿನ ಬೆಂಕಿಯಾಗಿಟ್ಟ. ತಂದೇನ್ ಮಾಡಿದ? ಮತ್ ಸುಟ್ಟತ್ತು ಇಲ್ಲ ಅಂತ ಮುಟ್ಟಿಗೆ ಮಾಡಿ ತಲಿ ಕಣ 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 ಬಡದ. ನಿಮ್ಮ ಅತ್ತಿ ನಿನ್ನೇನಾರು ಹಂಗ ಮಾಡ್ಯಾಳೆ? ಈ ಕಣ ತಲಿ ಕಟದಾಳ ನಿಮ್ಮ ಅತ್ತಿ. ನಮ್ಮ ಅತ್ತಿ ಕಾಟ್ ಕೊಡ್ತಾಳಂತೇಳಿ ನೀ ಸಾಯಕ್ ಹೊಂಟಿಯಲ್ಲ. ನಿನ್ನ ಅತ್ತಿ ಅಂತ ಒಳ್ಳ್ಯಾಕಿ ಯಾರು ಇಲ್ಲವ. ನಿನ್ನ ಅತ್ತಿ ನನ್ನೇನ್ ಮಾಡ್ಯಾಳು? ನನ್ನ ಅಲ್ಲಿಂದ ತರುವಾಗ ಕುಂಬಾರ ತಗೊಂಬಂದಿದ್ನಲ್ಲ,
ನನ್ನ ಕೈಯಾಗ ಹಿಡ್ಕೊಂಡ್ ನನ್ನ ತಲಿ ಕಟಾಕ್ ಬಡದಾಳಲ್ಲ, ಹಂಗ ನಿನ್ನೇನಾದ್ರು ಬಡದಾಳ. ಬಾಳ ಶೆಣಕದೆ ನಡಿ ಮನೆಗಂತೇಳಿ ಬಿಂದಿಗೆ ಮಾತಾಡ. ಅದರಂತೆ ಈ ಜೀವನ ಯಾವ ಹೊತ್ತಿನಲ್ಲಿ ಯಾವ ಕಷ್ಟ ಬಂದರು ಅಂತ ಆ ಅಸತ್ವಪಾದಕ ಏನೈತಲ್ಲ ಬ್ರಹ್ಮವು ಇಲ್ಲ ಅಂತ ತೋರಿಸುವುದು ಯಾವುದು, ಅದು ಅಸತ್ವಪಾದಕ ಅಂತ ಹೇಳ್ಯಾರ. ಮತ್ತ ಆ ಚಿಂತನೆಯನ್ನ ನೀವು ಎಲ್ಲರೂ ಕೂಡ್ಕೊಂಡು ಮಾಡೋಣ. ಜೊತೆಗೆ 2 ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಚರಣಾರವಿಂದಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಶಿವ ಸ್ವರೂಪಿಗಳೇ.